ಪ್ರಾರ್ಥನೆ ಮಾಡೋಣ. ಈ ಪರಿಶುದ್ಧ ದಿನದಲ್ಲಿ ಮತ್ತೊಂದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ, ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು, ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ವಂದನೆಗಳು ಸ್ವಾಮಿ. ಈ ವಾರದ ಮೊದಲನೇ ದಿನದಲ್ಲಿ ಮತ್ತೊಂದಾವರ್ತಿ ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ, ನೀವು ಮಾಡಿದ ಮಹೋಪಕಾರಗಳನ್ನು ಮನನ ಮಾಡುವುದಕ್ಕೆ, ನಮ್ಮ ರಕ್ಷಣೆಯನ್ನು ಮತ್ತೊಂದಾವರ್ತಿ ದೃಢಪಡಿಸುವುದಕ್ಕೆ, ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಶ್ರೇಷ್ಠವಾದ ಸಮಯಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಹೌದು ಕರ್ತನೆ, ಅನೇಕರು ಕರ್ತನೆ ಈ ದಿನವನ್ನು ಕಾಣದೆ ಕರ್ತನೆ ದುಃಖದ ಕರ್ತನೆ ಲೋಕವನ್ನು ಬಿಟ್ಟು ಅಗಲಿ ಹೋಗಿದ್ದಾರಪ್ಪ ಸ್ವಾಮಿ. ಅನೇಕರು ಕರ್ತನೆ, ಅನೇಕ ಕುಟುಂಬಗಳು ದುಃಖದಲ್ಲಿ, ಮರಣ ವೇದನೆಯಲ್ಲಿ ಕರ್ತನೆ ತಮ್ಮ ಸಮಯವನ್ನು ಮುಂದೂಡುವಂಥವರಾಗಿದ್ದಾರಪ್ಪ. ಆ ಒಂದು ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ ನಿಮ್ಮ ಮಕ್ಕಳಾದ ನಮ್ಮನ್ನು ಸಂರಕ್ಷಣೆ ಮಾಡಿದ್ದಿ, ಸಂರಕ್ಷಿಸಿದ್ದಿ. ಕೊಟ್ಟಂತಹ ಆರೋಗ್ಯಕ್ಕಾಗಿ, ಕೊಟ್ಟಂತಹ ನೆಮ್ಮದಿಗಾಗಿ ಎಲ್ಲವನ್ನ ಮತ್ತೊಂದು ಆವರ್ತಿ ಕೃತಜ್ಞತೆಯಿಂದ ನೆನಪು ಮಾಡಿಕೊಂಡು ನಿಮ್ಮನ್ನು ಸ್ತುತಿಸುವಂತೆ ನಮ್ಮನ್ನು ಈ ಮುಂಜಾನೆಯಲ್ಲಿ ಜೀವದಿಂದ ಇಟ್ಟಿದ್ದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರ ಆತ್ಮನ ನಾಮದಲ್ಲಿ ಆರಂಭಿಸುತ್ತೇವೆ. ತ್ರಯೇಕ ದೇವರ ಸಾನ್ನಿಧ್ಯ ಆರಾಧನೆಯ ಆದಿಯಿಂದ ಅಂತ್ಯದವರೆಗೆ ನಮ್ಮ ಸಂಗಡ ಇದ್ದು ನಮ್ಮನ್ನು ಮುನ್ನಡೆಸಲಿ. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ತಂದೆ. ಮತ್ತೊಂದಾವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಯನ್ನು ತಿಳಿಸುವಂಥವರಾಗಿದ್ದೇವೆ. ಈ ಫೆಬ್ರವರಿ ತಿಂಗಳ 3ನೇ ಭಾನುವಾರ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮನ್ನು ಬರಮಾಡಿದ್ದಾನೆ. ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವಂಥವರಾಗಿರುವ. ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸುವ. ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು. ಕೆಲವು ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವಂಥವರಾಗಿರುವ. 107ನೇ ಕೀರ್ತನೆ ಅದರ 1ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಕಳೆದ ಒಂದು ವಾರ ದೇವರ ಕೃಪೆ ನಮ್ಮಲ್ಲಿ ಶಾಶ್ವತವಾಗಿ ನಮ್ಮ ಸಂಗಡ ಇದ್ದು ನಮ್ಮನ್ನು ಮುನ್ನಡೆಸಿರುವಂಥದ್ದನ್ನು ನೆನಪು ಮಾಡಿಕೊಂಡು, ಆತನ ಕೃಪೆಯನ್ನು ನೆನಪು ಮಾಡಿಕೊಂಡು ಈ ಒಂದು ಚರಣವನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ಎಲ್ಲ ನಿನ್ನ ಕೃಪೆಯೋ ನನಗೆಲ್ಲ ನಿನ್ನ ಕೃಪೆಯೋ, ಎಲ್ಲ ನಿನ್ನ ಕೃಪೆಯೋ ನನಗೆಲ್ಲ ನಿನ್ನ ಕೃಪೆಯು. ಪಾಪದಿಂದ ಬೇಡಿಸಿದ್ದು ನಿನ್ನ ಕೃಪೆಯು, ಪರಿಶುದ್ಧಗೊಳಿಸಿದ್ದು ನಿನ್ನ ಕೃಪೆಯು. ಪಾಪದಿಂದ ಬೇಡಿಸಿದ್ದು ನಿನ್ನ ಕೃಪೆಯು, ಪರಿಶುದ್ಧಗೊಳಿಸಿದ್ದು ನಿನ್ನ ಕೃಪೆಯು. ಎಲ್ಲ ನಿನ್ನ ಕೃಪೆಯು ನನಗೆಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು ನನಗೆಲ್ಲ ನಿನ್ನ ಕೃಪೆಯು. ರಕ್ಷಣೆ ಹೊಂದಿದು ನಿನ್ನ ಕೃಪೆಯು, ಸತ್ಯ ಮಾರ್ಗವಾರಿತದ್ದು ನಿನ್ನ ಕೃಪೆಯು. ರಕ್ಷಣೆ ಹೊಂದಿದು ನಿನ್ನ ಕೃಪೆಯು, ಸತ್ಯ ಮಾರ್ಗವಾರಿತದ್ದು ನಿನ್ನ ಕೃಪೆಯು. ಎಲ್ಲ ನಿನ್ನ ಕೃಪೆಯು ನನಗೆಲ್ಲ ನಿನ್ನ ಕೃಪೆಯು. ಆತ್ಮನ ವರವು ನಿನ್ನ ಕೃಪೆಯು, ಪವಿತ್ರಾತ್ಮನ
ಪವಿತ್ರಾತ್ಮನ ಫಲವು ನಿನ್ನ ಕೃಪೆಯು, ಆತ್ಮನ ವರವು ನಿನ್ನ ಕೃಪೆಯು, ಪವಿತ್ರಾತ್ಮನ ಫಲವು ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು, ನನಗೆಲ್ಲ ನಿನ್ನ ಕೃಪೆಯು. ಈವರೆಗೆ ಬದುಕಿದ್ದು ನಿನ್ನ ಕೃಪೆಯು, ಇನ್ನು ಮುಂದೆ ಬಾಳುವುದು ನಿನ್ನ ಕೃಪೆಯು. ಈವರೆಗೆ ಬದುಕಿದ್ದು ನಿನ್ನ ಕೃಪೆಯು, ಇನ್ನು ಮುಂದೆ ಬಾಳುವುದು ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು, ನನಗೆಲ್ಲ ನಿನ್ನ ಕೃಪೆಯು. ಯೇಸು ಎಲ್ಲ ನಿನ್ನ ಕೃಪೆಯು, ನನಗೆಲ್ಲ ನಿನ್ನ ಕೃಪೆಯು. ಶಾಂತಿಯ ನೀಡಿದ್ದು ನಿನ್ನ ಕೃಪೆಯು, ಸಂತೋಷಗೊಳಿಸಿದು ನಿನ್ನ ಕೃಪೆಯು. ಶಾಂತಿಯ ನೀಡಿದು ನಿನ್ನ ಕೃಪೆಯು, ಸಂತೋಷಗೊಳಿಸಿದ್ದು ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು, ನನಗೆಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು, ನನಗೆಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು, ನನಗೆಲ್ಲ ನಿನ್ನ ಕೃಪೆಯು. 107ನೇ ಕೀರ್ತನೆ ಅದರ 1ರಿಂದ 15 ವಾಕ್ಯ. 107ನೇ ಕೀರ್ತನೆ 1ರಿಂದ 15 ವಾಕ್ಯವನ್ನು ಓದಿ ಪ್ರಾರಂಭದಲ್ಲಿ ಓದಿ ಕೇಳುವ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದು. ಯೆಹೋವನ ವಿಮುಕ್ತರು ಅಂದರೆ ಆತನು ಶತ್ರುಗಳಿಂದ ಬಿಡಿಸಿ ಪೂರ್ವ ಪಶ್ಚಿಮೋತ್ತರಗಳಲ್ಲಿಯೂ ಸಮುದ್ರ ಕಡೆಯಲ್ಲಿಯೂ ಇರುವ ದೇಶಗಳಿಂದ ಕೂಡಿಸಿದವರೆಲ್ಲರೂ ಸ್ತುತಿ ಮಾಡಲಿ. ಅವರು ಅರಣ್ಯದಲ್ಲಿಯೂ ಮರಳುಗಾಡಿನಲ್ಲಿಯೂ ದಾರಿ ತಪ್ಪಿ ಅಲೆಯುವವರಾಗಿ ಜನವಿರುವ ಊರನ್ನು ಕಾಣದೆ ಹಸಿವೆ ನೀರಡಿಕೆಗಳಿಂದ ಬಲಗುಂದಿದವರಾಗಿದ್ದರು. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನು ಅವರನ್ನು ಕಷ್ಟದಿಂದ ಬಿಡಿಸಿದನು. ಜನವಿರುವ ಊರನ್ನು ಸೇರುವಂತೆ ಅವರನ್ನು ಸರಿಯಾದ ದಾರಿಯಲ್ಲಿ ನಡೆಸಿದನು. ಅವರು ಯೆಹೋವನ ಕೃಪೆಗೋಸ್ಕರವೂ ಆತನು ಮಾನವರಿಗಾಗಿ ನಡೆಸಿದ ಅದ್ಭುತಗಳಿಗೋಸ್ಕರವೂ ಆತನನ್ನು ಕೊಂಡಾಡಲಿ. ಆತನು ಬಾಯಾರಿದವರ ಆಶೆಯನ್ನು ಪೂರೈಸಿ ಹಸಿದವರನ್ನು ಮೃಷ್ಟಾನ್ನದಿಂದ ತೃಪ್ತಿಗೊಳಿಸುತ್ತಾನೆ. ಕತ್ತಲಲ್ಲಿಯೂ ಘೋರಾಂಧಕಾರದಲ್ಲಿಯೂ ಬೇಡಿಗಳಿಂದ ಬಂಧಿಸಲ್ಪಟ್ಟು ನೋವಿನಿಂದ ಬಿದ್ದುಕೊಂಡಿದ್ದರು. ಅವರು ದೇವರ ಕಟ್ಟಳೆಗಳಿಗೆ ವಿರೋಧವಾಗಿ ನಿಂತು ಪರಾತ್ಪರನ ಸಂಕಲ್ಪವನ್ನು ನಿರಾಕರಿಸಿದ್ದರಿಂದ ಆತನು ಅವರನ್ನು ಕಷ್ಟಗಳಿಂದ ಕುಗ್ಗಿಸಿದನು. ನಿರಾಶ್ರಯರಾಗಿ ಬಿದ್ದು ಹೋದರು. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನು ಅವರನ್ನು ಕಷ್ಟದಿಂದ ತಪ್ಪಿಸಿದನು. ಆತನು ಅವರ ಬಂಧನಗಳನ್ನು ತೆಗೆದುಹಾಕಿ ಕತ್ತಲೆಯಿಂದಲೂ ಘೋರಾಂಧಕಾರದಿಂದಲೂ ಅವರನ್ನು ಹೊರತಂದನು. ಅವರು ಯೆಹೋವನ ಕೃಪೆಗೋಸ್ಕರವೂ ಆತನು ಮಾನವರಿಗಾಗಿ ನಡೆಸಿದ ಅದ್ಭುತಗಳಿಗೋಸ್ಕರವೂ ಆತನನ್ನು ಕೊಂಡಾಡಲಿ. ದೇವರ ನಾಮಕ್ಕೆ ಮತದಾವರ್ತಿ ಸ್ತೋತ್ರ. ಇಂದು ನಾವು ಓದಿದಂತಹ ಕೀರ್ತನೆ 107ನೇ ಕೀರ್ತನೆ. ಇದರ ಮೇಲ್ಭಾಗದಲ್ಲಿ ಶೀರ್ಷಿಕೆಯಾಗಿ ಬರೆಯಲ್ಪಟ್ಟಿರುವಂಥದ್ದು ವಿಮುಕ್ತರು
ಅಥವಾ ವಿಮುಕ್ತರ ಕೊಂಡಾಟ. ಅಂದರೆ ವಿಮೋಚಿಸಲ್ಪಟ್ಟಂಥವರು ದೇವರನ್ನ ಕೊಂಡಾಡುವುದು ಅಥವಾ ದೇವರನ್ನು ಸ್ತುತಿಸುವಂಥದ್ದು. ಈ ಒಂದು ಕೀರ್ತನೆಯ ಪದಗಳನ್ನ ನಾವು ಕುಲಂಕುಷವಾಗಿ ಕಲಿಯುವಾಗ ಸರ್ವಶಕ್ತನಾದ ದೇವರು ಇಸ್ರಾಯೇಲಿಯರನ್ನು ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಮಾಡಿ ಅಬ್ರಹಾಮನಿಗೆ ವಾಗ್ದಾನ ಮಾಡಿದಂತಹ ಹಾಲು ಜೇನು ಹರಿಯುವ ದೇಶಕ್ಕೆ ಮೋಶೆಯ ನಾಯಕತ್ವದಲ್ಲಿ ಅವರನ್ನ ಮುನ್ನಡೆಸುವಂತಹ ಸಂದರ್ಭದಲ್ಲಿ ದೇವರು ಅವರನ್ನು ನಡೆಸಿದ ವಿಧಾನಗಳನ್ನ ನೆನಪು ಮಾಡಿಕೊಂಡು ದೇವರನ್ನ ಸ್ತುತಿಸಿದಂತಹ ಒಂದು ಕೀರ್ತನೆ ಎಂಬುದಾಗಿ ನಾವು ನೋಡಬಹುದಾಗಿದೆ. ಆರಂಭ ವಾಕ್ಯದಲ್ಲಿ ಅಥವಾ ಪ್ರಾರಂಭ ವಾಕ್ಯದಲ್ಲಿ ಕೀರ್ತನೆಗಾರನು ಬರೆದಿರುವಂಥದ್ದು, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಅಂದರೆ ಈ ಲೋಕದಲ್ಲಿ ನಮಗೆ ಶಾಶ್ವತವಾಗಿ ಸಿಕ್ಕುವಂತಹ ಏಕೈಕ ಸಂಗತಿ ಎನ್ನುವಂಥದ್ದು ದೇವರ ಕೃಪೆ. ನೋಡಿ, ತಂದೆ ತಾಯಿಗಳು ನಮಗೆ ಶಾಶ್ವತವಲ್ಲ, ಗಂಡ ಹೆಂಡತಿ ನಮಗೆ ಶಾಶ್ವತವಲ್ಲ, ಮಕ್ಕಳು ನಮಗೆ ಶಾಶ್ವತವಲ್ಲ, ಸ್ನೇಹಿತರು ನಮಗೆ ಶಾಶ್ವತವಲ್ಲ. ಸೊ ಇವರೆಲ್ಲರೂ ನಮ್ಮನ್ನ ಒಂದಲ್ಲ ಒಂದು ದಿನ ಬಿಟ್ಟು ಹೋಗುವಂತವರಾಗಿದ್ದಾರೆ. ಆದರೆ ನಮ್ಮ ಮರಣದ ತನಕ ಅದಕ್ಕಿಂತಲೂ ಮುಂದಾಗಿ ಹೇಳೋದಾದರೆ ರಕ್ಷಣೆಯನ್ನ ಹೊಂದಿ ಪವಿತ್ರವಾದ ಜೀವಿತವನ್ನ ಜೀವಿಸುವಂತಹ ವ್ಯಕ್ತಿ ನಿತ್ಯತ್ವದ ತನಕ ಅನುಭವಿಸುವಂಥದ್ದು ಏನಂದ್ರೆ ದೇವರ ಕೃಪೆ. ನೋಡಿ, ನಾನು ಈ ಹಾಡನ್ನ ಅಚಾನಕ್ಕಾಗಿ ನನ್ನ ಬಾಯಿಗೆ ಬಂದಂತ ಹಾಡು, ನಾನು ಮುಂಚೆ ತೆಗೆದುಕೊಂಡಂತ ಹಾಡಲ್ಲ ಇದು. ಇದ್ದಕ್ಕಿದ್ದಾಗ ನನ್ನ ಮನಸ್ಸಿಗೆ ಬಂತು ಈ ಒಂದು ಹಾಡು ಇವತ್ತು ಆಡಬೇಕು. ಸೊ ಅಲ್ಲಿ ನಾವು ನೋಡ್ತೇವೆ, ಎಲ್ಲ ನಿನ್ನ ಕೃಪೆಯು, ನನಗೆ ಎಲ್ಲ ನಿನ್ನ ಕೃಪೆಯು, ಪಾಪದಿಂದ ಬಿಡಿಸಿದ್ದು ನಿನ್ನ ಕೃಪೆ. ಅಪೊಸ್ತಲನಾದ ಪೌಲ ಎಫೆಸಿಯ ಪತ್ರಿಕೆಯ ವಿಶ್ವಾಸಿಗಳಿಗೆ ಬರೆಯುವಂತಹ ಸಂದರ್ಭದಲ್ಲಿ ಅಲ್ಲಿ ಹೇಳಿರುವಂಥದ್ದು, ನೀವು ಕೃಪೆಯಿಂದಲೇ ರಕ್ಷಣೆಯನ್ನ ಹೊಂದಿದವರಾಗಿದ್ದೀರಿ. ರಕ್ಷಣೆ ಅನ್ನುವಂಥದ್ದು ಏನಾಗಿದೆ? ದೇವರ ಕೃಪೆ. ನಾವು ಏನನ್ನಾದರೂ ಮಾಡಿದರ ಫಲವಾಗಿ ಅಲ್ಲ ನಾವು ರಕ್ಷಣೆಯನ್ನ ಹೊಂದಿಕೊಂಡಿರುವಂಥದ್ದು. ಇದು ದೇವರ ಕೃಪೆಯಾಗಿದೆ. ನೋಡಿ, ಎಫೆಸೀಯ ಪತ್ರಿಕೆ 1ನೇ ಅಧ್ಯಾಯ ಅದರ 4ರಿಂದ ಕೆಲವು ವಾಕ್ಯದಲ್ಲಿ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದೋತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ, ನೋಡಿ, ಆತನು ಯಾರು? ತಂದೆಯಾದ ದೇವರು ತನ್ನ ಕೃಪೆಯನ್ನ ನಮ್ಮ ಮೂಲಕ ಪ್ರಖ್ಯಾತಿಗೆ ತರಬೇಕೆಂಬುದಾಗಿ ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ಪುತ್ರರನ್ನಾಗಿ ಸ್ವೀಕಾರ ಮಾಡಿದ್ದಾನೆ. ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು. ಅಂದ್ರೆ ನಮಗೆ ಉಚಿತವಾಗಿ ಸಿಕ್ಕುವಂಥದ್ದು ಏನು? ದೇವರ ಕೃಪೆ. ಈ ಮುಂಜಾನೆಯಲ್ಲಿ ಈ ಒಂದು ಸಣ್ಣ ಸಂದರ್ಭದಲ್ಲಿ ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬರುವುದಕ್ಕೆ ಕಾರಣ ಏನು? ದೇವರ ಕೃಪೆ. ಇದೇ ಪೌಲನು ಎಫೆಸೀಯ ಪತ್ರಿಕೆ 2ನೇ ಅಧ್ಯಾಯ ಅದರ 5ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು,
ಕೃಪೆಯಿಂದಲೇ ರಕ್ಷಣೆಯನ್ನ ಹೊಂದಿದವರಾಗಿದ್ದೀರಿ. ಸೊ ನನ್ನನ್ನು ಕೇಳುವ ಪ್ರೀತಿಯ ದೇವಜನರೇ, ನಾವು ಬಹಳ ಲಘುವಾಗಿ ತೆಗೆದುಕೊಳ್ಳುವಂತಹ ಒಂದು ಸಂಗತಿ ಏನು ಅಂದ್ರೆ ದೇವರ ಕೃಪೆ, ನಮ್ಮ ರಕ್ಷಣೆ. ಸೊ ನಮ್ಮ ರಕ್ಷಣೆಯನ್ನು ನಾವೇನ್ ಮಾಡ್ತೇವೆ? ಅತ್ಯಂತ ಲಘುವಾಗಿ ನಾವು ತೆಗೆದುಕೊಳ್ತೇವೆ. ನೋಡಿ, ಇಸ್ರಾಯೇಲ್ ಮಕ್ಕಳು 430 ವರ್ಷ ಗುಲಾಮರಾಗಿ ಫರೋಹನಿಗೆ ಏನಾಗಿದ್ರು? ಗುಲಾಮರಾಗಿ ಸೇವೆ ಮಾಡುವಂತವರಾಗಿದ್ರು. ಆದರೆ ಸರ್ವಶಕ್ತನಾದ ದೇವರು ಅಬ್ರಹಾಮನಿಗೆ ಮಾಡಿದ ವಾಗ್ದಾನವನ್ನ ನೆನಪು ಮಾಡಿಕೊಂಡು ಏನು ಮಾಡಿದ್ರು? ಅವರನ್ನ ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಮಾಡಿ ಹಾಲು ಜೇನು ಹರಿಯುವ ದೇಶಕ್ಕೆ ಅವರನ್ನ ನಡೆಸಿಕೊಂಡು ಹೋಗೋದಕ್ಕೆ ತೀರ್ಮಾನ ಮಾಡ್ದ. ಪ್ರತ್ಯೇಕವಾಗಿ ವಿಮೋಚನಾ ಕಾಂಡ 2ನೇ ಅಧ್ಯಾಯವನ್ನ ಕರೆಯುವಂತಹ ಸಂದರ್ಭದಲ್ಲಿ ನಾವು ನೋಡುವಂಥದ್ದು, ಅವರು ದೇವರಿಗೆ ಅದರ 2ನೇ ಅಧ್ಯಾಯದಲ್ಲಿ ಅದರ 22, 23, 24 ವಾಕ್ಯ, ಇಸ್ರಾಯೇಲ್ಯರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಡುತ್ತಾ ಗೋಳಾಡುತ್ತಾ ಇದ್ದರು. ಆ ಗೋಳು ದೇವರಿಗೆ ಮುಟ್ಟಿತು. ದೇವರು ಅವರ ನರಳಾಟವನ್ನು ಕೇಳಿ ತಾನು ಅಬ್ರಹಾಮ, ಇಸಾಕ, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನ ನೆನಪಿಗೆ ತಂದುಕೊಂಡ. ನಿಟ್ಟುಸಿರು ಬಿಡ್ತಾ ಇದ್ರು ಯಾರು? ಇಸ್ರಾಯೇಲ್ ಮಕ್ಕಳು. ಸೊ ಹೀಗಿರುವಾಗ ದೇವರು ಮೋಶೆಯ ನಾಯಕತ್ವದಲ್ಲಿ ಏನು ಮಾಡ್ದ? ಅವರನ್ನ ಐಗುಪ್ತದಿಂದ ಬಿಡುಗಡೆ ಮಾಡಿ ಹಾಲು ಜೇನು ಹರಿಯುವ ದೇಶಕ್ಕೆ ಕರ್ಕೊಂಡು ಹೋದ. ಯಾತ್ರೆಯ ಮಧ್ಯದಲ್ಲಿ ಅಲ್ಪ ಸ್ವಲ್ಪ ಪ್ರಯಾಸಗಳು ಬಂತು. ಮುಂಭಾಗದಲ್ಲಿ ಕೆಂಪು ಸಮುದ್ರ. ನೋಡಿ, ಕೆಂಪು ಸಮುದ್ರದ ಮುಂಭಾಗದಲ್ಲಿ ಬಂದಂತಹ ಸಂದರ್ಭದಲ್ಲಿ ಇಸ್ರಾಯೇಲ್ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ? ಅವರು ಮೋಶೆಗೆ ವಿರೋಧವಾಗಿ ಗುಣಗುಟ್ಟಿದ್ರು. ಸೊ ಯಾವ ಜನ ತಮ್ಮ ನಿಟ್ಟುಸಿರಿನ ನಿಮಿತ್ತವಾಗಿ ಯೆಹೋವನಿಗೆ ಮೊರೆ ಇಟ್ರೋ ಅದೇ ಜನ ತಮ್ಮ ಜೀವಿತದಲ್ಲಿ ಕೆಂಪು ಸಮುದ್ರ ಮುಂಭಾಗಕ್ಕೆ ಬಂದಾಗ ಮೋಶೆಗೆ ವಿರೋಧವಾಗಿ ಹೇಳ್ತಾ ಇದ್ದಾರೆ, ನಮ್ಮನ್ನು ಯಾಕೆ ಐಗುಪ್ತದಿಂದ ಬಿಡಿಸ್ಕೊಂಡು ಬಂದೆ? ನಾವು ಐಗುಪ್ತದಲ್ಲಿ ದಾಸರಾಗಿರ್ತಾ ಇದ್ವಿ. ಪ್ರೀತಿಯ ದೇವಜನರೇ, ಅನೇಕ ಸಂದರ್ಭಗಳಲ್ಲಿ ನಾವೇನ್ ಮಾಡ್ತೇವೆ? ದೇವರ ಕೃಪೆಯನ್ನ ನಿರರ್ಥಕಪಡಿಸ್ಕೊಳ್ತೇವೆ. ಸೊ ನಮ್ಮ ಜೀವಿತದಲ್ಲಿ ದೇವರ ಕೃಪೆಯನ್ನ ನಾವು ಬಹು ಲಘುವಾಗಿ ಕಾಣುವಂತವರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಾಗ ಸೊ ನೀನು ನಾನು ಮಾಡಬೇಕಾಗಿರುವಂಥದ್ದು ಒಂದೇ ಒಂದು, ಲೆಟ್ ಅಸ್ ರಿಮೆಂಬರ್ ದ ಮರ್ಸಿಸ್ ಆಫ್ ಗಾಡ್. ದೇವರ ಕೃಪೆಯನ್ನು ನಾವೇನ್ ಮಾಡಬೇಕು? ಮನನ ಮಾಡಿಕೊಳ್ಬೇಕು. ನೋಡಿ, 3ನೇ 6ನೇ ಶತಮಾನದಿಂದ ಕ್ರೈಸ್ತತ್ವ ಬಹಳ ಪರಿತಾಪದ ಅನುಭವದಲ್ಲಿ ಅದು ಹೋಗ್ತಾ ಇತ್ತು. ಅಂದಿನ ಧಾರ್ಮಿಕ ನಾಯಕರುಗಳು ಏನು ಮಾಡಿದ್ರು? ಕ್ರಿಸ್ತನ ಯಥಾರ್ಥವಾದ ಬೋಧನೆಯನ್ನ ಮುಚ್ಚಿಬಿಟ್ರು. ಕೃಪೆಯಿಂದಲೇ ರಕ್ಷಣೆ ಎಂಬ ಪದವನ್ನ ಏನ್ ಮಾಡಿದ್ರು? ಸೊ ಜನರ ಕಣ್ಣಿಗೆ ಕಾಣದ ರೀತಿಯಲ್ಲಿ ಅದನ್ನ ಏನ್ ಮಾಡಿದ್ರು? ಸೊ ಹೀಗಿರುವಾಗ 15ನೇ ಶತಮಾನದಲ್ಲಿ ದೇವರು ಮಾರ್ಟಿನ್ ಲೂಥರ್ ಎಂಬ ಯುವಕನನ್ನ ಎಬ್ಬಿಸ್ತ. ಆತ ದೇವರ ವಾಕ್ಯವನ್ನು ಓದುವಂತಹ ಸಂದರ್ಭದಲ್ಲಿ ತಾನು ಒಳಗೊಂಡಂತಹ ಸಭೆ, ತಾನು ಭಾಗಿಯಾಗಿರುವಂತಹ ಸಭೆ, ತಾನು ಒಳಗೊಂಡಿರುವ ಸಭೆಯಲ್ಲಿ ಪಾದ್ರಿಗಳಿಗೆ ಬೋಧನೆ ಮಾಡುವಂತಹ ಈ ಮಾರ್ಟಿನ್ ಲೂಥರ್ ರೋಮಾಪುರದವರಿಗೆ ಬರೆದ ಪತ್ರಿಕೆಯನ್ನ ಕಲಿಯುವಂತಹ ಸಂದರ್ಭದಲ್ಲಿ ಗೊತ್ತಾಯಿತು, ಕೃಪೆಯಿಂದಲೇ ರಕ್ಷಣೆ. ಸೊ ಆತ ಏನು ಮಾಡಿದ್ರು? ಸಭೆಗೆ ವಿರೋಧವಾಗಿ ನಿಂತ. ಕೃಪೆಯಿಂದ ನಾವು ರಕ್ಷಣೆ ಹೊಂದಿದ್ದೇವೆ. ಸೊ ಇದನ್ನು ನಾವೇನು ಮಾಡಬಾರದು? ಯಾವತ್ತೂ ಮರಿಬಾರದು. ಸೊ ಜೀವಿತದಲ್ಲಿ ಪ್ರಯಾಸಗಳು, ಪ್ರತಿಕೂಲಗಳು ಬರ್ತದೆ. ನಾವು ಕನ್ನಡದಲ್ಲಿ ಒಂದು ಗಾದೆ ಹೇಳ್ತೇವೆ, ಒಂದು
ತಗ್ಗಿದ್ರೆ ತಗ್ಗು ಮುಗಿದ ತಕ್ಷಣ ಏನು ಬರ್ತದೆ? ಒಂದು ದಿನ ಬರ್ತದೆ. ತಗ್ಗು ಮುಗಿದ ತಕ್ಷಣ ನಮ್ಮ ಜೀವಿತದ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ತಕ್ಷಣಕ್ಕಾಗಿ ಏನು ಬರ್ತದೆ? ಒಂದು ಕಷ್ಟ ಬರ್ತದೆ. ಇಸ್ರಾಯೇಲ್ ಮಕ್ಕಳು, ಯೆಹೋವನು ಐಗುಪ್ತದ ಚೊಚ್ಚಲ ಮಕ್ಕಳನ್ನೆಲ್ಲ ಸಂಹಾರ ಮಾಡ್ದ. ಒಂದೊಂದು ಮನೆಯಲ್ಲಿ 2-3 ಮರಣಗಳು. ಯಾಕೆ? ಚೊಚ್ಚಲಾಗಿರುವಂಥದ್ದು ಎಲ್ಲವನ್ನ ದೇವರು ಸಂಹಾರ ಮಾಡ್ದ. ಕೇವಲ ಮನುಷ್ಯರನ್ನು ಮಾತ್ರವಲ್ಲ, ಪಶುಗಳನ್ನು ಸಹ, ಕುರಿಗಳನ್ನು ಸಹ, ಕತ್ತೆಗಳನ್ನು ಸಹ, ಕುದುರೆಗಳನ್ನು ಸಹ ಏನು ಮಾಡಿದ? ದೇವರು ಸಂಹಾರ ಮಾಡಿದ್ರು. ಆದರೆ ಇಸ್ರಾಯೇಲ್ ಮಕ್ಕಳು ವಾಸ ಮಾಡಿದಂತಹ ಗೋಷೋನ್ ಸೀಮೆಯಲ್ಲಿ ಯಾವ ಒಬ್ಬ ವ್ಯಕ್ತಿ, ಒಂದು ಕೋಳಿ ಸಹ ಸಾಯಲಿಲ್ಲ. ಗಾಡ್ ಪ್ರೊಟೆಕ್ಟೆಡ್ ದೆಮ್. ಅವರು ಬಹಳವಾಗಿ ಸಂತೋಷ ಪಟ್ಟರು, ಬಹಳ ಸಂತೋಷದಿಂದ ಏನು ಮಾಡಿದ್ರು? ಐಗುಪ್ತದಿಂದ ಹೊರಟು ಬಂದ್ರು. ಕೇವಲ 3 ದಿನ, 1 ವಾರದ ಪ್ರಯಾಣ ಕೆಂಪು ಸಮುದ್ರ. ದೇ ಸ್ಟಾರ್ಟೆಡ್ ಟು ಮರ್ಮರ್. ಅವ್ರೇನ್ ಮಾಡಿದ್ರು? ಗುಣುಗುಟ್ಟುವುದಕ್ಕೆ ಶುರು ಮಾಡಿದ್ರು. ಸೊ ನನ್ನನ್ನು ಕೇಳುವ ಪ್ರೀತಿಯ ದೇವಜನರೇ, ಸೊ ನೀನು ನಾನು ಮನ್ನ ಮಾಡ್ಕೊಳ್ಬೇಕಾಗಿರುವಂಥದ್ದು ಒಂದೇ ಒಂದು, ನಾವು ಕೃಪೆಯಿಂದ ರಕ್ಷಣೆ ಹೊಂದಿರಲಾಗಿ, ನಾವು ಕೃಪೆಯಿಂದ ರಕ್ಷಣೆ ಹೊಂದಿರಲಾಗಿ. ನೋಡಿ, ಇಸ್ರಾಯೇಲ್ ಮಕ್ಕಳನ್ನ ಬಿಡುಗಡೆ ಮಾಡುವುದಕ್ಕಿಂತ ಮುಂಚಿತವಾಗಿ ಯೆಹೋವನು ಮೋಶೆಯನ್ನು ಆರಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಮೋಶೆಗೆ ಹೇಳಿರುವಂಥದ್ದು ವಿಮೋಚನಾ ಕಾಂಡ 3ನೇ ಅಧ್ಯಾಯ ಅದರ 8ನೇ ವಾಕ್ಯ. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ, ಅಂದರೆ ಕಾನಾನಿಯರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಇವಿಯರು, ಯೆಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೆ ಇಳಿದು ಬಂದಿದ್ದೇನೆ. ಯಾರು ಬಂದಿರೋದು? ದೇವರು ಮೋಶೆಗೆ ಅಧಿಕಾರವನ್ನು ಕೊಟ್ಟು ನೀನವನ್ನ ಕರ್ಕೊಂಡು ಹೋಗು ಎಂಬುದಾಗಿ ಹೇಳಿ ಯೆಹೋವನು ಮಲಗಕ್ಕೆ ಹೋಗ್ಲಿಲ್ಲ. ಇಲ್ಲಿ ಯೆಹೋವನು ಹೇಳುವಂಥದ್ದು, ನಾನು ಇವರನ್ನ ಐಗುಪ್ತರ ಕೈಯಿಂದ, ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಮಾಡಿ ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ಹಾಲು ಜೇನು ಹರಿಯುವ ದೇಶಕ್ಕೆ ಇವರನ್ನ ಕರ್ಕೊಂಡು ಹೋಗ್ತೇನೆ. ಆದರೆ ಹಾಲು ಜೇನು ಹರಿಯುವ ದೇಶ ಈಗ ಯಾರ ಕೈಯಲ್ಲಿದೆ? ಕಾನಾನ್ಯರ ಕೈಯಲ್ಲಿದೆ, ಹಿತ್ತಿಯರ ಕೈಯಲ್ಲಿದೆ, ಅಮೋರಿಯರ ಕೈಯಲ್ಲಿದೆ, ಪೆರಿಜಿಯರ ಕೈಯಲ್ಲಿದೆ, ಇವ್ವಿಯರ ಕೈಯಲ್ಲಿದೆ, ಯೆಬೂಸಿಯರ ಕೈಯಲ್ಲಿದೆ. ಆದರೆ ನಾನೇನ್ ಮಾಡ್ತಾನೆ? ಅವರೆಲ್ಲರನ್ನ ಅಲ್ಲಿಂದ ಹೊರಡಿಸಿ ನಿಮಗೆ ಹಾಲು ಜೇನು ಹರಿಯುವ ದೇಶವನ್ನ ಕೊಡ್ತೇನೆ. ಸೊ ಇದಕ್ಕಿಂತಲೂ ವಾಗ್ದಾನ ನಮಗಿನ್ನೇನು ಬೇಕು? ದೇವರ ಅದ್ಭುತವನ್ನ, ದೇವರ ಬಿಡುಗಡೆಯ ಹಸ್ತವನ್ನ ಕಂಡಂತವರಾಗಿದ್ರು ಯಾರು? ಇಸ್ರಾಯೇಲರು. ಮೋಶೆ ತನ್ನ ಕೋಲನ್ನ ಕೆಳಗೆ ಹಾಕದಾಗ ಹಾವಾಗಿ ಮಾರ್ಪಟ್ಟಿತು, ಅದನ್ನ ತಿಳಿದವರಾಗಿದ್ರು. ನೈಲ್ ನದಿಯನ್ನ ರಕ್ತವನ್ನಾಗಿ ಮಾರ್ಪಡಿಸಿದ ನೋಡಿದಂತವರಾಗಿದ್ರು. ಮಿಡತೆಗಳ ಕಾಟ ನೋಡಿದ್ರು, ಕಪ್ಪೆಗಳ ಕಾಟ ನೋಡಿದ್ರು. ನೋಡಿ, ಕಪ್ಪೆಗಳು ಇಡೀ ಐಗುಪ್ತ ದೇಶವನ್ನ ವ್ಯಾಪಿಸಿದಾಗ ಗೋಷೋನ್ ಸೀಮೆಯಲ್ಲಿ ಎಲ್ಲಿ ಇಸ್ರಾಯೇಲ್ ಮಕ್ಕಳು ಇದ್ರು ಅಲ್ಲಿ ಈ ಕಾಟ ಇರಲಿಲ್ಲ. ಇಡೀ ಐಗುಪ್ತದಲ್ಲಿ ಮಿಡತೆಗಳು ಬಂದಾಗ ಗೋಷೋನ್ ಸೀಮೆಯಲ್ಲಿ ಮಿಡತೆಗಳಿರಲಿಲ್ಲ. 3 ದಿನ ಕಂಪ್ಲೀಟ್ ಆಗಿ ಐಗುಪ್ತ ದೇಶ ಕತ್ತಲೆಯಲ್ಲಿ ಬಿದ್ದಾಗ ಇಸ್ರಾಯೇಲರು ವಾಸ ಮಾಡಿದ ಗೋಷನ್ ಸೀಮೆಯಲ್ಲಿ ಬೆಳಕಿತ್ತು. ದೇವರ ಅದ್ಭುತವನ್ನ ಕಂಡಂತವರು. ಆದರೆ ಕೆಂಪು ಸಮುದ್ರದ ಮುಂಭಾಗದಲ್ಲಿ ಗುಡುಗುಟ್ಟಿದ್ರು. ಸೊ ನನ್ನನ್ನು ಕೇಳುವ ಪ್ರಿಯರೇ, ಲೆಟ್ ಅಸ್ ಎಕ್ಸಾಮಿನ್ ಅವರ್ ಲೈಫ್. ಸೊ ನಮ್ಮ ಜೀವಿತವನ್ನು ನಾವೇನು ಮಾಡಬೇಕು? ಒಮ್ಮೆ ಪುನಃ ಪರಿಷ್ಕೊಳ್ಬೇಕು.
2ನೇ ವಾಕ್ಯದಲ್ಲಿ ಯೆಹೋವನ ವಿಮುಕ್ತರು ಅಂದರೆ ಆತನು ಶತ್ರುಗಳಿಂದ ಬಿಡಿಸಿ ಪೂರ್ವ ಪಶ್ಚಿಮೋತ್ತರಗಳಲ್ಲಿಯೂ ಸಮುದ್ರ ಕಡೆಯಲ್ಲಿಯೂ ಇರುವ ದೇಶಗಳಿಂದ ಕೂಡಿಸಿದವರೆಲ್ಲರೂ ಸ್ತುತಿ ಮಾಡಲಿ. ನೋಡಿ, ಇಲ್ಲಿ ಕೀರ್ತನೆಗಾರನು ಆಡುವಂಥದ್ದು ನಾಟ್ ಓನ್ಲಿ ಕೇವಲ ಇಸ್ರಾಯೇಲ್ ಮಕ್ಕಳು ಮಾತ್ರವಲ್ಲ. ಸೊ ಈ ಒಂದು ಕೀರ್ತನೆಯನ್ನ ಇಸ್ರಾಯೇಲ್ ಮಕ್ಕಳ ಬಿಡುಗಡೆಯ ಹಿನ್ನೆಲೆಯಲ್ಲಿ ಬರೆದಿರುವಂಥದ್ದಾಗಿದ್ದಾಗ್ಯೂ ಸೊ ದೇವರ ಪವಿತ್ರಾತ್ಮನು ಈ ಕೀರ್ತನೆಗಾರನ ಮೂಲಕವಾಗಿ ಬರೆಸುವಂತಹ ಸಂದರ್ಭದಲ್ಲಿ ಅಲ್ಲಿ ಹೇಳಿರುವಂಥದ್ದು ಯೆಹೋವನ ವಿಮುಕ್ತರು ಅಂದರೆ ಆತನು ಶತ್ರುಗಳಿಂದ ಬಿಡಿಸಿದಂಥವರು. ವಿಮುಕ್ತರು ಅಂದ್ರೆ ಯಾರೇ? ಬಿಡುಗಡೆ, ವಿಮೋಚನೆಯನ್ನು ಹೊಂದಿದಂಥವರು. ಎಲ್ಲಿಂದ? ಪೂರ್ವ ಪಶ್ಚಿಮೋತ್ತರ ದಿಕ್ಕುಗಳಿಂದ ಕೂಡಿಸಿದವರೆಲ್ಲರೂ. ಪ್ರಿಯರೇ, ನಾವು ಈ ಗುಂಪಿಗೆ ಸೇರಿದ್ದೇವೆ. ಸೊ ದೇವರು ನಮ್ಮನ್ನು ಏನ್ ಮಾಡ್ದ? ಅಕ್ಷರಿಕವಾಗಿ ಫರೋಹನನ ಕೈಯಿಂದ ಅಲ್ಲದಿದ್ರು ಆಧ್ಯಾತ್ಮಿಕವಾಗಿ ಫರೋಹನನೆಂಬ ಸೈತಾನನ ಕೈಯಿಂದ ದೇವರು ನಮ್ಮನ್ನು ಏನ್ ಮಾಡ್ದ? ಬಿಡುಗಡೆ ಮಾಡಿದ್ದಾರೆ. ಸೊ ಈಗಿರಲಾಗಿ ನಾವೇನ್ ಮಾಡಬೇಕು? ದೇವರನ್ನ ಸ್ತುತಿಸುವಂತವರಾಗಿರ್ಬೇಕು. ಸೊ ಹೀಗೆ ಮುಂದಕ್ಕೆ ಹೋದ್ರೆ ಸಮಯ ಬಹಳ ಮುಂದಕ್ಕೆ ಹೋಗ್ತದೆ. ಸೊ ಅದರಿಂದ ನಾನು ಈ ಕೀರ್ತನೆ ಭಾಗವನ್ನು ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತೇನೆ. ಅದರ 6 ಮತ್ತು 13ನೇ ವಾಕ್ಯ, ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಡಲು. ಯಾವ ಇಕ್ಕಟ್ಟು? ಇಕ್ಕಟ್ಟಿಗೆ ಕಾರಣ ಏನು? ಯಾಕೆ ಕಾರಣ ಏನು? ಇಸ್ರಾಯೇಲ್ ಮಕ್ಕಳು ವಿಮೋಚನಾ ಕಾಂಡ 1ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ಅವರು ಬಹಳ ನಿರಾಶೆಗೊಂಡ್ರು ಎಂಬುದಾಗಿ, ಅವರು ದೇವರಿಗೆ ಮೊರೆ ಇಟ್ಟರು ಎಂಬುದಾಗಿ ನಾವು ನೋಡಿದ್ವಿ. ಅದ 2ನೇ ಅಧ್ಯಾಯದಲ್ಲಿ ನೋಡಿ, ಇಸ್ರಾಯೇಲರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ಮೊರೆ ಇಟ್ಟರು. ನ್ಯಾಯಯುತವಾದಂತಹ ಪ್ರಾರ್ಥನೆ, ನ್ಯಾಯಯುತವಾದಂತಹ ವೇದನೆ, ನ್ಯಾಯಯುತವಾದಂತಹ ಪೀಡನೆ, ಆ ಪ್ರಾರ್ಥನೆಗೆ ದೇವರು ಉತ್ತರವನ್ನು ಕೊಟ್ಟೇ ಕೊಡ್ತಾನೆ. ಆದರೆ ಇಲ್ಲಿ ನಾವು ನೋಡಿದ್ವಿ, ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟರು. ಕಾರಣ ಏನು ನೋಡಿ? ಇಸ್ರಾಯೇಲ್ ಮಕ್ಕಳ ಮರುಭೂ ಯಾತ್ರೆಯನ್ನು, 40 ವರ್ಷದ ಮರುಭೂ ಯಾತ್ರೆಯನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ, ಅದು ಮಾತ್ರವಲ್ಲ, ನಾವು ನ್ಯಾಯಸ್ಥಾಪಕರ ಪುಸ್ತಕವನ್ನು ಕಲಿಯುವಂತಹ ಸಂದರ್ಭದಲ್ಲಿ, ಅದಾದ ಮೇಲೆ ನಾವು ಪ್ರವಾದನ ಪುಸ್ತಕವನ್ನು ಕಲಿಯುವಂತಹ ಸಂದರ್ಭದಲ್ಲಿ ಇಸ್ರಾಯೇಲರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟರು. ಇಕ್ಕಟ್ಟಿಗೆ ಕಾರಣ ಏನು? ಇಕ್ಕಟ್ಟಿಗೆ ಕಾರಣ ಬಿಕಾಸ್ ಆಫ್ ದೇ ಸಿನ್ಡ್. ಪಾಪ ಮಾಡಿದ್ರು. ಸೊ ವಿ ವಿಲ್ ಫರ್ಗೆಟ್ ದಟ್. ನಾವು ಅದನ್ನೇ ಮಾಡ್ಬಿಡ್ತೀವಿ, ಮರ್ತು ಬಿಡ್ತೇವೆ. ಪ್ರಿಯರೇ, ಇಂದು ನೀನು ನಾನು ಅನುಭವಿಸುವಂತ ಇಕ್ಕಟ್ಟಿಗೆ ಕಾರಣ ನೀನು ನಾನು ದೇವರ ವಾಕ್ಯಕ್ಕೆ ವಿಧೇಯನಾಗದೆ ಇರುವಂಥದ್ದು. ಬರೆದಿಟ್ಕೊಳ್ಳಬೇಕಾದ್ರೆ, ನೀನು ನಾನು ಅನುಭವಿಸುವಂತ ಪ್ರತಿಯೊಂದು ವೇದನೆಗೆ ಕಾರಣ ನೀನು ನಾನು ದೇವರ ಮಾರ್ಗದಲ್ಲಿ ನಿಲ್ಲದೆ ಇರುವಂಥದ್ದು. ಅವರು ತಮ್ಮ ಇಕ್ಕಟ್ಟಿನಲ್ಲಿ, ನಾವು ಪ್ರತಿಯೊಬ್ಬರು, ಪ್ರತಿ ಕ್ರೈಸ್ತರು ತಮ್ಮ ಮೊಬೈಲ್ಗಳಲ್ಲಿ ವಾಗ್ದಾನವಾಗಿ ಇಟ್ಟುಕೊಂಡಿರುವಂಥ ವಾಕ್ಯ, ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟರು. ನೋಡಿ, ಐಗುಪ್ತದಿಂದ ಹೊರಟು ಬಂದಂತ ಇಸ್ರಾಯೇಲಿಯರು 2ನೇ ತಿಂಗಳಲ್ಲಿ ಇಲ್ಲಿಗೆ ಬಂದರು, ಸೀನಾಯಿ ಪರ್ವತದ ಬುಡಕ್ಕೆ ಬಂದರು. ಗೊತ್ತಾಯ್ತಲ್ಲ? ಅಲ್ಲಿಂದ ನೆಕ್ಸ್ಟ್ ಕಾಲಿಟ್ರೆ ವಾಗ್ದತ್ತ ಕಾನಾನ್ ದೇಶ, ಹಾಲು ಜೇನು ಹರಿಯುವ ದೇಶ. ಸೀನಾಯಿ ಪರ್ವತದ ಬುಡಕ್ಕೆ ಬಂದಂತಹ ಇಸ್ರಾಯೇಲ್ ಮಕ್ಕಳಿಗೆ ದೇವರೇನ್ ಮಾಡಿದ್ರು? ದಶಾಜ್ಞೆಯನ್ನು, ದೇವಾಲಯದ ಒಂದು ಆಕಾರವನ್ನು ಕೊಟ್ಟು ಅದು ಮಾಡಬೇಕಾಗಿತ್ತು ಅವರಲ್ಲಿ. ಅದು ಮಾಡೋದಕ್ಕೆ 2 ವರ್ಷ ಸಮಯ ಹಿಡಿತು. ಅಂದ್ರೆ ಕೇವಲ 2 ವರ್ಷದಲ್ಲಿ ಅವ್ರು ಎಲ್ಲಿ ಹೋಗ್ಬೇಕಾಗಿತ್ತು? ಹಾಲು ಜೇನು ಹರಿಯುವ ದೇಶಕ್ಕೆ ಅವ್ರು ಏನ್ ಮಾಡ್ಬೇಕಾಗಿತ್ತು? ಪ್ರವೇಶ ಮಾಡಬೇಕಾಗಿತ್ತು. ಆದರೆ 40 ವರ್ಷ ಹಿಡಿತು.
ಯಾರ ಕಾರಣ? ಯಾರ ಕಾರಣ? ಸೊ ನನ್ನ ಇಕ್ಕಟ್ಟಿಗೆ ಯಾರು ಕಾರಣ? ನನ್ನ ರೋಗಕ್ಕೆ ಯಾರು ಕಾರಣ? ನಾನು ಡಯಾಬಿಟಿಕ್ ಆಗಿದ್ದಕ್ಕೆ ಕಾರಣ ಯಾರು? ನಾನು BP ಪೇಷಂಟ್ ಆಗೋದಕ್ಕೆ ಕಾರಣ ಯಾರು? ಯಾರು? ದೇವರ? ಈ ಕನ್ನಡಕ ಹಾಕಕ್ಕೆ ಕಾರಣ ಯಾರು? ದೇವರ? ದೇವರ ಕಾರಣ? ಯಾರು ಕಾರಣ? ನೋಡಿ ನೋಡಿ ನೋಡಿ, ಇದನ್ನ ಮೊಬೈಲ್ ನೋಡಿ 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 ಏನಾಯ್ತು? ಕಣ್ಣು ಕಿತ್ಕೊಂಡೋಯ್ತು. ನನ್ನ ಕಿವಿ ಕೇಳಿದ್ರೆ ಕಾರಣ ಯಾರು? ಬೆಚ್ಚಿ ಇಡಬೇಕಾಯ್ತು ಹುಟ್ಟಿದಾಗ, ಇಟ್ಟಿಲ್ಲ ತಂದೆ ತಾಯಿಗಳು. ಕಿವಿ ಸೋರ್ತು, ಕಿವಿ ಹೋಗಿ ಕಿತ್ಕೊಂಡೋಯ್ತು. ಗೊತ್ತಾಯ್ತಲ್ಲ? ಆಕ್ಸಿಡೆಂಟ್ ಆಗಿ ಸಾಯಕ್ಕೆ ಕಾರಣ ಯಾರು? ಆಕ್ಸಿಡೆಂಟ್ ಆಗಿ ಕೈ ಕಾಲು ಮುರ್ಕೊಂಡು ಮನೇಲಿ ಬಿದ್ದಿರಕ್ಕೆ ಕಾರಣ ಯಾರು? ದೇವರ? ತಮ್ಮ ಇಕ್ಕಟ್ಟಿನಲ್ಲಿ ಮೊರೆ ಇಟ್ಟರು. ಎಷ್ಟು ಮೊರೆ ಇಟ್ಟರು ಅಷ್ಟೇ ಮುಗೀತು. ಎಷ್ಟು ಮೊರೆ ಇಟ್ಟರು ಅಷ್ಟೇ ಮುಗೀತು. ಯೋಚನೆ ಮಾಡಬೇಡಿ ಕ್ರೈಸ್ತರೇ. ನಾನು ಬೆಟ್ಟನ ಮಂಡಿ ಮೇಲೆ ಹತ್ಬಿಟ್ರೆ ಬಿಡುಗಡೆ ಸಿಕ್ಕುತ್ತೆ, ಜನ್ಮದಲ್ಲಿ ಸಿಕ್ಕಲ್ಲ. ನೋಡಿ, ಒಂದು ವಾಕ್ಯವನ್ನು ತೋರಿಸ್ತೇನೆ. ನೀವು ಒಪ್ಕೊಂಡ್ರೇನು ಒಪ್ಕೊಂಡಿಲ್ಲ ಅಂದ್ರೇನು ನನಗಿದು ವಿಚಾರ ಅಲ್ಲ. ನೋಡಿ, ದೇವರ ಸ್ನೇಹಿತನಾದ ಅಥವಾ ದೇವರು ಮುಖಾಮುಖಿಯಾಗಿ ಮಾತನಾಡಿದಂಥ ಏಕೈಕ ವ್ಯಕ್ತಿ ಯಾರು? ಮೋಶೆ. ದೇವರು ಹೇಳ್ತಾ ಇದ್ದಾರೆ, ನಾನು ಅವನೊಟ್ಟಿಗೆ ಮುಖಾಮುಖಿಯಾಗಿ ಮಾತಾಡಿದ್ದೇನೆ. ಸೊ ಈ ಮೋಶೆ ದೇವರ ಹತ್ರ ಒಂದು ಪ್ರಾರ್ಥನೆ ಮಾಡ್ದ. ಏನು ಪ್ರಾರ್ಥನೆ ಮಾಡ್ದ? ದೇವರೇ, ಹೆಂಗಾದ್ರೂ ಮಾಡಿ ನನ್ನನ್ನು ಏನು ಮಾಡು, ಕಾನಾನ್ ದೇಶವನ್ನು ನೋಡುವಂತೆ ಮಾಡು. ಅಲ್ಲಿ ದೇವರು ಹೇಳ್ತಾ ಇದ್ದಾರೆ, ಅಲ್ಲಿ ದೇವರು ಮೋಶೆಯೊಟ್ಟಿಗೆ ಹೇಳುವಂತ ಒಂದು ಮಾತಿದೆ. ಮೋಶೆ, ಡೋಂಟ್ ಪ್ರೇ. ಆ ವಿಚಾರವನ್ನು ನೀನು ಪ್ರಾರ್ಥನೆ ಮಾಡಬೇಡ. ನೀನು ಕಾನಾನ್ ದೇಶವನ್ನು ಸೇರೋದಿಲ್ಲ, ಕಾನಾನ್ ದೇಶಕ್ಕೆ ಕಾಲಿಡೋದಿಲ್ಲ. ಕಾರಣ ಏನು? ನನ್ನ ವಾಕ್ಯ ಇಲ್ಲಲ್ಲೋ ನನ್ನ ಮಾರ್ಕ್ ಮಾಡಿ ಇಟ್ಟಿದ್ದೆ, ಕಾಣ್ತಾ ಇಲ್ಲ. ಕಾರಣ ಏನು? ಸೊ ನೀವು ನನ್ನ ಗೌರವವನ್ನು ಕಾಪಾಡಲಿಲ್ಲ ಇಸ್ರಾಯೇಲ್ ಜನರ ಮುಂಭಾಗದಲ್ಲಿ. ಇಸ್ರಾಯೇಲ್ ಮಕ್ಕಳು ನೀರಿಲ್ಲ ಎಂಬುದಾಗಿ ಏನು ಮಾಡಿದ್ರು? ಕೂಗಾಡಿದ್ರು. ಸೊ ಆಗಿರುವಾಗ ದೇವರು ಹೇಳಿದ್ರು, ಒಂದು ಕೆಲಸ ಮಾಡಪ್ಪ, ನೀನು ಇವರನ್ನ ಕರ್ಕೊಂಡು ಹೋಗು, ಆ ಒಂದು ಬೆಟ್ಟದ ಮೇಲೆ ನಾನು ನಿಂತ್ಕೊಳ್ತೇನೆ, ನೀನೇನು ಮಾಡಬೇಕು? ಹೋಗ್ಬಿಟ್ಟು ಹೇಳ್ಬೇಕು, ಬಂಡೆಗೆ ಹೇಳು ನೀರನ್ನು ಕೊಡು ಅಷ್ಟೇ. ನಾನೇನು ಮಾಡ್ತೇನೆ? ಬಂಡೆಯೊಳಗಿಂದ ನೀರು ಬರುವಂತೆ ಮಾಡ್ತೇನೆ. ಆದರೆ ಈ ಮೋಶೆ ಮತ್ತೆ ಆರೋನ ಏನು ಮಾಡಿದ್ರು? ಇಸ್ರಾಯೇಲರ ಹಿರಿಯರನ್ನ ಕರ್ಕೊಂಡು ಹೋಗ್ಬಿಟ್ಟು ಏನು ಮಾಡಿದ್ರು? ಮೋಶೆ ಏನು ಮಾಡ್ದ? ಆ ಬಂಡೆಗೆ ಒಡೆದ. ನೀರು ಬಂತು, ಜನ ನೀರು ಕುಡಿದ್ರು. ಆದ್ರೆ ದೇವರು ಹೇಳಿದ್ರು, ನೀನು ನನ್ನ ಗೌರವವನ್ನು ಕಾಪಾಡಲಿಲ್ಲ. ನೋಡಿ, ಸೊ ಈ ವಿಚಾರ ದೇವರಿಗೆ ಬಿಟ್ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಇಸ್ರಾಯೇಲ್ ಮಕ್ಕಳಿಗೆ ಗೊತ್ತಿಲ್ಲ. ಆದ್ರೆ ದೇವರು ಹೇಳ್ತಾ, ನೀನು ನನ್ನ ಗೌರವವನ್ನು ಕಾಪಾಡಲಿಲ್ಲ, ಅದರಿಂದ ನೀನು ಏನು ಮಾಡಕ್ಕಿಲ್ಲ. ನೀನಾಗಲಿ ಆರೋನನಾಗಲಿ ವಾಗ್ದತ್ತ ದೇಶವನ್ನು ಸೇರೋದಿಲ್ಲ, ಕಾನಾನ್ ದೇಶವನ್ನು ಸೇರೋದಿಲ್ಲ. ಆದರೆ
ಈ 4ನೇ ಅಧ್ಯಾಯ ಈ ಧರ್ಮೋಪದೇಶ ಕಾಂಡ ಪುಸ್ತಕಕ್ಕೆ ಬರುವಂತಹ ಸಂದರ್ಭದಲ್ಲಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವರೇ, ಯಾರು ಇಲ್ಲಿ ಮೋಶೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರೇ ಹೆಂಗಾದ್ರೂ ಮಾಡಿ ನನ್ನನ್ನ ಅಲ್ಲಿಗೆ ಸೇರಿಸು. ನೋಡಿ 1ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ಮೋಶೆ ಹೇಳ್ತಾ ಇದ್ದಾನೆ, 37ನೇ ವಾಕ್ಯ, ಯೆಹೋವನು ನಿಮ್ಮ ದೆಸೆಯಿಂದ ನನ್ನ ಮೇಲೆಯೂ ಕೋಪ ಮಾಡಿ ನೀನು ಆ ದೇಶಕ್ಕೆ ಸೇರುವುದಿಲ್ಲ, ಆದರೆ ನಿನ್ನ ಶಿಷ್ಯನಾದ ನೂನನ ಮಗ ಯೆಹೋಶುವನು ಮಾತ್ರ ಅಲ್ಲಿಗೆ ಸೇರ್ತಾನೆ. ಗೊತ್ತಾಯ್ತಲ್ಲ, ಇಕ್ಕಟ್ಟಿನಲ್ಲಿ ಮೊರೆ ಇಟ್ಟರು ಪ್ರಿಯರೇ, ವಿ ಶುಡ್ ವೆರಿ ಕೇರ್ಫುಲ್. ಈ ಮುಂಜಾನೆಯಲ್ಲಿ ನೀನು ಬಹಳ ಜಾಗರೂಕತೆಯಿಂದ ನಮ್ಮ ಕ್ರೈಸ್ತ ಜೀವಿತವನ್ನು ಜೀವಿಸಬೇಕು. ನಾವು ತಿಳ್ಕೊಂಡ್ಬಿಟ್ಟಿದ್ದೇವೆ, ಮಾಡೋದೆಲ್ಲ ಮಾಡಿಬಿಟ್ಟು ಭಾನುವಾರ ಹೋಗ್ಬಿಟ್ಟು ಕೈ ಹಿಡಿದು ಬಿಟ್ರೆ ಆಟ ನಡೆಯುತ್ತೆ. ಮಾಡಿ ದುಣ್ಣು ಮಾರಾಯ ಅಂತ ಹೇಳಿದ್ದಾರೆ, ಯಾಕೆ ಭಯ? ಒಳ್ಳೆ ಹಾಡು ಬರೆದಿದ್ದಾರೆ ಕಾಳನಾಯಕವರು. ಮಾಡಿ ದುಣ್ಣು ಮಾರಾಯ, ಅನುಭವಿಸಲೇಬೇಕು. ನೋಡಿ, ವಿಮೋಚನಾ ಕಾಂಡದಲ್ಲಿ ದೇವರು ಮೋಶೆಗೆ ಹೇಳಿದ, ನೀನು ಈ ಜನರನ್ನ ಹಾಲು ಜೇನು ಹರಿಯುವ ದೇಶಕ್ಕೆ ಕರ್ಕೊಂಡು ಹೋಗ್ಬೇಕು. ಆದರೆ ಮಾರ್ಗ ಮಧ್ಯದಲ್ಲಿ ಮೋಶೆಯ ಒಂದು ಅಜಾಗರೂಕತೆ ಮೋಶೆಯನ್ನ ಕಾನಾನ್ ದೇಶ ಪ್ರವೇಶಿಸದಂತೆ ಮಾಡಿತ್ತು. ನೀನು ನಾನು ದೇವರ ಗೌರವವನ್ನು ಕಾಪಾಡದೆ ಹೋದ್ರೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನೀನು ನಾನು ದೇವರ ಗೌರವವನ್ನ ಜನರ ಮುಂಭಾಗದಲ್ಲಿ, ಕ್ರೈಸ್ತರ ಮುಂಭಾಗದಲ್ಲಿ ಕಾಪಾಡದೆ ಹೋದರೆ, ಸೊ ನಿನಗೂ ನನಗೂ ಏನಿಲ್ಲ, ಕಾನಾನ್ ದೇಶ ಇಲ್ಲ ಅನ್ನುವಂಥದ್ದನ್ನ ನೀವು ಬರೆದಿಟ್ಕೊಳ್ಳಿ. ಪ್ರೇರ ಹಿಂಗೆ ಹೋಗ್ತಾ ಇದೆ, ಸಮಯ ಮುಂದಕ್ಕೆ ಹೋಗ್ತಾ ಇದೆ. ನನ್ನ ಪ್ರಸಂಗದ ವಿಷಯಕ್ಕೆ ನನಗೆ ಬರೋದಕ್ಕೆ ಆಗೋದಿಲ್ಲ. ಸೊ ಅದರಿಂದ ನಾನು ಈ ಒಂದು ಕೀರ್ತನೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಸೊ ಇವತ್ತು ನಾವು ಧ್ಯಾನ ಮಾಡುವಂಥದ್ದು ಕ್ರೈಸ್ಟ್ ರೆಡೀಮ್ಸ್ ಹಾಲ್. ಕರ್ತನು ಎಲ್ಲರನ್ನ ವಿಮೋಚಿಸುತ್ತಾನೆ, ಅಥವಾ ಕರ್ತನು ಎಲ್ಲರನ್ನ ರಕ್ಷಿಸುತ್ತಾನೆ. ಡಿವೈನ್ ಲವ್ ಎಂಬ್ರಸ್ ಎವ್ರಿ ಒನ್. ದೈವಿಕ ಪ್ರೀತಿ ಎಲ್ಲರನ್ನ ಆಲಂಗನ ಮಾಡ್ತದೆ, ಆಲಂಗಿಸ್ಕೊಳ್ತದೆ. ನೋಡಿ, ಆ ಪ್ರಾರಂಭದಲ್ಲಿ ನಾವು ಓದಿದಂತಹ ಕೀರ್ತನೆಯಲ್ಲಿ ನಾವು ನೋಡಿದ್ವಿ, 11ನೇ ವಾಕ್ಯದಲ್ಲಿ ಅವರು ದೇವರ ಕಟ್ಟಳೆಗಳಿಗೆ ವಿರೋಧವಾಗಿ ನಿಂತು ಪರಾತ್ಪರನ ಸಂಕಲ್ಪವನ್ನು ನಿರಾಕರಿಸಿದ್ದರಿಂದ ಆತನು ಅವರನ್ನು ಕಷ್ಟಗಳಿಂದ ಕುಗ್ಗಿಸಿದನು. ನಿರಾಶ್ರಯರಾಗಿ ಬಿದ್ದು ಹೋದರು. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಡಲು ಆತನು ಅವರನ್ನು ಏನ್ ಮಾಡ್ದ? ಬಿಡುಗಡೆ ಮಾಡ್ದ. ಇದು ಇಸ್ರಾಯೇಲರ ಕುರಿತಾಗಿ. ಅಂದ್ರೆ ಇಸ್ರಾಯೇಲ್ ಮಕ್ಕಳು ತಮ್ಮ ಮರುಭೂ ಪ್ರಯಾಣದಲ್ಲಿ ದೈವಿಕವಾದ ನಿಯಮಗಳಿಗೆ ವಿರೋಧವಾಗಿ ಹೋದಾಗ್ಯೂ ಸಹ ದೇವರೇನ್ ಮಾಡ್ದ? ಅವರು ಮೊರೆ ಇಟ್ಟಾಗ ಅವರನ್ನ ಏನ್ ಮಾಡ್ದ? ಅವರ ಕಷ್ಟಗಳಿಂದ ಬಿಡುಗಡೆ ಮಾಡ್ದ. ಅದು ಒಂದು ಭಾಗ, ಅದಲ್ಲಿ ಬಿದ್ದಿರಲಿ. ನೋಡಿ, ದೇವರ ವಿಮೋಚನಾ ಕ್ರಿಯೆ ಅಥವಾ ವಿಮೋಚನಾ ಕಾರ್ಯ ಕೇವಲ ಇಸ್ರಾಯೇಲರಿಗೆ ಮಾತ್ರವಲ್ಲ, ಪ್ರತಿ ಮನುಕುಲಕ್ಕೂ ಇರುವಂತದಾಗಿದೆ. ನೋಡಿ, ಯೋನನ ಪ್ರವಾದನಾ ಗ್ರಂಥ, ಅದರ ಕೇವಲ 4 ಅಧ್ಯಾಯಗಳು ಇರುವಂತಹ ಒಂದು ಚಿಕ್ಕ ಪ್ರವಾದನಾ ಪುಸ್ತಕ ಯೋನನ ಪ್ರವಾದನಾ ಗ್ರಂಥ. ಅದರ 4ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಯೋನನು ದೇವರೊಂದಿಗೆ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಈ ಒಂದು ಪ್ರಾರ್ಥನೆ ಅನ್ನುವಂಥದ್ದು ಒಂದು ವಿನಂತಿಯ ಪ್ರಾರ್ಥನೆಯಲ್ಲ, ಒಂದು ಪಶ್ಚಾತ್ತಾಪದ ಪ್ರಾರ್ಥನೆಯಲ್ಲ. ಈ ಒಂದು ಪ್ರಾರ್ಥನೆ ಅನ್ನುವಂಥದ್ದು ದೇವರಿಗೆ ಫಿರ್ಯಾದಿಯನ್ನ, ದೂರನ್ನ ಹೇಳುವಂತಹ ಒಂದು ಪ್ರಾರ್ಥನೆ. ನೋಡಿ,
ಇದರಿಂದ ಯೋನನಿಗೆ ಬಹು ಕರಕರೆಯಾಯಿತು. ಇದರಿಂದ ಅದು ಏನು ಅಂತ ಆಮೇಲೆ ಹೇಳ್ತೀನಿ. ಅವನು ಸಿಟ್ಟುಗೊಂಡು, ಯಾರು? ಯೋನ ಸಿಟ್ಟುಗೊಂಡು ದೇವರೊಟ್ಟಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಂದ್ರೆ ನಾವು ಸಿಟ್ಟುಗೊಂಡು ಪ್ರಾರ್ಥನೆ ಮಾಡ್ಬೋದು. ಯೆಹೋವಾ ಲಾಲಿಸು. ನೋಡಿ ಪ್ರಾರ್ಥನೆಯ ಆ ಒಂದು ಸ್ಟೈಲ್ ನೋಡಿ. ಯೆಹೋವಾ ಲಾಲಿಸು, ನಾನು ಸ್ವದೇಶದಲ್ಲಿರುವಾಗಲೇ ಈಗ ಆಗುವುದೆಂದು ಹೇಳಿದ್ದೇನಷ್ಟೇ. ಸೊ ನೀನು ದಯೆಯು ಕನಿಕರವು ದೀರ್ಘಶಾಂತಿಯು ಮಹಾಕೃಪೆಯುಳ್ಳ ದೇವರು, ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುವವನು ಎಂದು ನಾನು ತಿಳಿದೆ ತಾರ್ಷೀಷಿಗೆ ಓಡಿ ಹೋಗಲು ತ್ವರೆಪಟ್ಟೆನು. ನೋಡಿ, ಪ್ರವಾದಿಯಾದ ಯೋನ BC 793ರಿಂದ 753 ಕಾಲಘಟ್ಟಗಳಲ್ಲಿ ಇಸ್ರಾಯೇಲರ ಅರಸನಾದ ಯೆರೋಬಾಮನ ಕಾಲದಲ್ಲಿ ತನ್ನ ಪ್ರವಾದನ ಸೇವೆಯನ್ನು ಮಾಡಿದಂತಹ ವ್ಯಕ್ತಿ. ನೋಡಿ, ಯೆಶಾಯನ ಕುರಿತಾಗಿ ನಾವು ನೋಡುವಾಗ, ಯೆರೆಮ್ಯನ ಕುರಿತಾಗಿ ನಾವು ನೋಡುವಾಗ, ಎಲಿಯನ ಕುರಿತಾಗಿ ನೋಡುವಾಗ, ಎಲೀಷನ ಕುರಿತಾಗಿ ನೋಡುವಾಗ, ಎಸ್ಕೇಲನ ಕುರಿತಾಗಿ ನೋಡುವಾಗ, ದಾನಿಯೇಲನ ಕುರಿತಾಗಿ ನೋಡುವಾಗ, ಇವರೆಲ್ಲರೂ ಇಸ್ರಾಯೇಲರಿಗೋಸ್ಕರ ಪ್ರವಾದಿಸಿದಂತಹ ಪ್ರವಾದಿಗಳು. ಆದರೆ ಯೋನ ಇಸ್ರಾಯೇಲರಿಗೋಸ್ಕರ ಪ್ರವಾದಿಸಿದಂತಹ ಯಾವ ಪ್ರವಾದನೆಯೂ ಸಹ ಸತ್ಯವೇದದಲ್ಲಿ ಬರೆಯಲ್ಪಡಲಿಲ್ಲ. ಆದರೆ 2 ಅರಸುಗಳ ಪುಸ್ತಕವನ್ನು ನೋಡುವಂತಹ ಸಂದರ್ಭದಲ್ಲಿ ಗೊತ್ತಾಗ್ತದೆ ಅವನು ಯಾವಾಗ BC 793ರಲ್ಲಿ ಇಸ್ರಾಯೇಲರ ಅರಸನಾದ ಯೆರೋಬಾಮನ ಕಾಲದಲ್ಲಿ ತನ್ನ ಪ್ರವಾದನ ಸೇವೆಯನ್ನು ಮಾಡಿದ ವ್ಯಕ್ತಿ ಎಂಬುದಾಗಿ ನಮಗೆ ಗೊತ್ತಾಗ್ತದೆ ಅಷ್ಟೇ. ಬೇರೆ ಏನು ಇವನ ಕುರಿತಾಗಿ ಬರೆದಿರುವಂಥದ್ದಾಗಿ ನಾವು ಕಾಣೋದಿಲ್ಲ. ನಂತರ ಯೋನನ ಕುರಿತಾಗಿ ನಾವು ಕಾಣುವಂಥದ್ದು ಯೋನನ ಪ್ರವಾದನ ಗ್ರಂಥದಲ್ಲಿ. ಯೋನನ ಪ್ರವಾದನ ಗ್ರಂಥ ಪ್ರಾರಂಭವಾಗುವಂಥದ್ದು, ಯೆಹೋವನು ಅಮಿತ್ತಯ್ಯ ಮಗನಾದ ಯೋನನಿಗೆ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು, ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ. ನೋಡಿ, ಪ್ರವಾದಿಯಾದ ಯೆಶಾಯನು ಇಸ್ರಾಯೇಲರಿಗೋಸ್ಕರ ಪ್ರವಾದನೆ ಮಾಡುವಂಥದ್ದನ್ನು ನೋಡ್ತೇವೆ. ಯೆರೆಮ್ಯನು ಇಸ್ರಾಯೇಲರಿಗೋಸ್ಕರ ಪ್ರವಾದನೆ ಮಾಡುವುದನ್ನು ನೋಡ್ತೇವೆ. ಎಲೀಷನು ಇಸ್ರಾಯೇಲರಿಗೋಸ್ಕರ ಪ್ರವಾದಿಸುವಂಥದ್ದನ್ನು ನೋಡ್ತೇವೆ. ಆಮೋಸನಾಗಲಿ, ಯೋವೇಲನಾಗಲಿ, ಮೀಕನಾಗಲಿ, ಮಲಾಕಿಯಾಗಲಿ, ಪ್ರತಿಯೊಬ್ಬ ಪ್ರವಾದಿಗಳು ಇಸ್ರಾಯೇಲರಿಗೋಸ್ಕರ ಪ್ರವಾದಿಸುವಂಥದ್ದನ್ನು ನೋಡುವಂತಹ ಸಂದರ್ಭದಲ್ಲಿ ಇಲ್ಲಿ ದೇವರು ಯೋನನನ್ನ ಇಸ್ರಾಯೇಲರಿಗೋಸ್ಕರ ಪ್ರವಾದಿಸುವುದಕ್ಕೋಸ್ಕರವಾಗಿ ಅಲ್ಲ, ನಿನವೆ ಪಟ್ಟಣದ ಜನರಿಗೆ ವಿರೋಧವಾಗಿ ಪ್ರವಾದಿಸುವುದಕ್ಕೆ ಹೇಳ್ತಾ ಇದ್ದಾನೆ. ನೋಡಿ, ಇದು ಯೋನನಿಗೆ ಅರ್ಥವಾಗಲಿಲ್ಲ. ಯಾಕಂದ್ರೆ ದೇವರು ನನ್ನನ್ನ ಕರೆದಿರುವಂಥದ್ದು ನನ್ನ ಜನರ ಪರವಾಗಿ ಮಾತಾಡೋದಕ್ಕೋಸ್ಕರ, ಸೊ ನನ್ನ ಜನರ ದೋಷಗಳನ್ನ ತಿಳಿಸೋದಕ್ಕೋಸ್ಕರ. ಆದರೆ ಇಲ್ಲಿ ದೇವರು ಹೇಳುವಂಥದ್ದು, ನೀನೇನ್ ಮಾಡ್ಬೇಕು, ನಿನವೇ ಪಟ್ಟಣಕ್ಕೆ ಹೋಗು. ಸೊ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಎಲ್ಲೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್, ಚಾನ್ಸೇ ಇಲ್ವಲ್ಲ ಆ ಥರ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಹೇಳುವಂಥದ್ದು, ನಿನವೆಗೆ ಹೋಗಿ ಗಟ್ಟಿಯಾಗಿ ಕೂಗು, ಅದನ್ನು ಖಂಡಿಸು, ಅದರ ನಿವಾಸಿಗಳ ದುಷ್ಟತನವು ನನಗೆ ಮುಟ್ಟಿದೆ. ಅಂದ್ರೆ ಪೀಕ್ ಆಯ್ತು ಅವರ ಪಾಪ. ಆದಿಕಾಂಡ ಪುಸ್ತಕ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಮನುಷ್ಯರ ಕೆಟ್ಟತನವು ಹೆಚ್ಚಲಾಗಿ ಯೆಹೋವನು ಮನುಷ್ಯರನ್ನು ಉಂಟು ಮಾಡಿದಕ್ಕಾಗಿ ವ್ಯಸನಪಟ್ಟು ಏನ್ ಮಾಡ್ದ, ಮನುಕುಲವನ್ನ ನಿರ್ಮೂಲ ಮಾಡುವುದಕ್ಕೆ ತೀರ್ಮಾನ ಮಾಡ್ದ. ಆದರೆ ನೋಹನಿಗೆ ದೇವರ ದಯೆ ದೊರಕಿತು. ಮನುಷ್ಯರ ಪಾಪ ಪೂರ್ತಿ ಆದಾಗ ದೇವರು ಏನ್ ಮಾಡ್ತಾನೆ, ತನ್ನ ನ್ಯಾಯ ತೀರ್ಪನ್ನ ಮಾಡ್ತಾನೆ. ಅದು ಇವತ್ತು ಅದೇ ರೀತಿ. ಸೊ ನೀನು ನಾನು ನಮ್ಮ ಜೀವಿತವನ್ನ ಕ್ರಮಪಡಿಸಿಕೊಳ್ಳದೆ ಹೋದ್ರೆ
ಇವತ್ತಲ್ಲ ನಾಳೆ ರೋಡಲ್ಲಿ ಬಿದ್ದಿರ್ತೀವಿ ಹೆಣವಾಗಿ. ಬರ್ದಿಟ್ಕೊಳ್ಳಿ. ನೋಡಿ, ಆದಿಕಾಂಡ ಪುಸ್ತಕ 19ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಸೊದೋಮ್ ಗೋಮುರ ಜನರ ಪಾಪ ಏನಾಯ್ತು? ಇಟ್ ಇಸ್ ಇನ್ ಅ ಪೀಕ್, ತುದಿಗೆ ಬಂತು. ಅಲ್ಲಿ 18ನೇ ಅಧ್ಯಾಯದ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಅಲ್ಲಿ ದೇವರು ಅಬ್ರಹಾಮನೊಟ್ಟಿಗೆ ಮಾತನಾಡುವಂಥದ್ದನ್ನ, ಅಲ್ಲಿ ಯೆಹೋವನು ಅಬ್ರಹಾಮನೊಟ್ಟಿಗೆ ಹೇಳುವಂತಹ ಮಾತುಗಳನ್ನು ನಾವು ನೋಡುವಂಥದ್ದಾಗಿ ಅಲ್ಲಿ ನಾವು ನೋಡುವಂಥದ್ದು, ಅಲ್ಲೇನಾಗಿದೆ? ಪಾಪ ಅತಿಘೋರವಾಗಿದೆ. 18ನೇ ಅಧ್ಯಾಯ 20ನೇ ವಾಕ್ಯ, ಇದಲ್ಲದೆ ಯೆಹೋವನು ಸೊದೋಮ್ ಗೋಮುರಗಳ ವಿಷಯವಾಗಿ ಎಷ್ಟೋ ದೊಡ್ಡ ಮೊರೆ ನನಗೆ ಬಿಟ್ಟಿತು. ಆ ಊರಿನವರ ಮೇಲೆ ಹೋರಿಸಿರುವ ಪಾಪ ಎಷ್ಟೋ ಘೋರವಾದದ್ದು. ನಾನು ಇಳಿದು ಹೋಗಿ ನನಗೆ ಮುಟ್ಟಿದ ಮೊರೆಯಂತೆ ಅವರು ಮಾಡಿದ್ದಾರೋ ಇಲ್ಲವೋ ಎಂದು ನೋಡಿಕೊಳ್ಳುತ್ತೇನೆ. ಸೊ ಆ ರೀತಿ ದೇವರು ಇಳಿದು ಬಂದ. 19ನೇ ಅಧ್ಯಾಯಕ್ಕೆ ನೋಡುವಂತಹ ಸಂದರ್ಭದಲ್ಲಿ ದೇವದೂತರು ಲೋಟನ ಮನೆಗೆ ಹೋದ್ರು. ಅಲ್ಲಿ ಹೋಗಿ ನೋಡಿದಾಗ ದೇವರಿಗೆ ಗೊತ್ತಾಯಿತು, ಕರೆಕ್ಟು. ದೇವ್ರಿಗೆ ಮೇಲೆ ನೋಡ್ರೆ ಗೊತ್ತಾಗಲ್ವಾ? ಈ ನೋ ಎವ್ರಿಥಿಂಗ್, ಬಟ್ ಈ ಎಕ್ಸಾಮಿನ್ ಪರ್ಸನಲಿ, ವೈಯಕ್ತಿಕವಾಗಿ ಏನ್ ಮಾಡ್ತಾರೆ? ದೇವರು ನಮ್ಮನ್ನ ಪರಿಶೋಧಿಸ್ತಾನೆ. ಆದುದರಿಂದಲೇ ದಾವೀದ ಹೇಳ್ತಾನೆ, ಯೆಹೋವನು ನೀನು ನನ್ನನ್ನು ಪರೀಕ್ಷಿಸಿ ತಿಳ್ಕೊಂಡಿದ್ದಿ. ನಾನು ಕೂತುಕೊಳ್ಳುವುದು ಹೇಳುವುದು ನನಗೆ ಗೊತ್ತದೆ. ದೂರದಿಂದಲೇ ನನ್ನ ಆಲೋಚನೆಯನ್ನು ಬಲ್ಲವನಾಗಿರುತ್ತಿ. ಸೊ ಪರ್ಸನಲ್ ಆಗಿ ಬರ್ತಾನೆ ದೇವರು. ನೋಡಿ, ಇಲ್ಲಿ ಯೋನಾನ್ ನಿನವೆ ಕುರಿತಿಸಿ ಇನ್ನೊಂದು ನೋಡಿ, ನಾವು ವಿಮೋಚನಾ ಕಾಂಡ ಪುಸ್ತಕವನ್ನ ಕಲಿಯುವಂತಹ ಸಂದರ್ಭದಲ್ಲಿ ನಿಮಗೆ ಗೊತ್ತಾಗ್ತದೆ. ದೇವರು ಹೇಳ್ತಾ ಇದ್ದಾನೆ, ಸೊ ಯು ಆರ್ ಮೈ ಪೆಕ್ಯುಲರ್ ಪೀಪಲ್. ಯಾರು? ಇಸ್ರಾಯೇಲಿಯರು ದೇವರಿಗೆ ಏನಾಗಿದ್ರು? ಪೆಕ್ಯುಲರ್ ಪೀಪಲ್. ವಿಮೋಚನಾ ಕಾಂಡ 19ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಎಲ್ಲಿ ಇಸ್ರಾಯೇಲ್ ಮಕ್ಕಳು ಎಲ್ಲಿ ಕೆಂಪು ಸಮುದ್ರವನ್ನು ದಾಟಿ ಮುಂದಕ್ಕೆ ಬಂದ ನಂತರವಾಗಿ ಸೀನಾಯಿ ಬೆಟ್ಟದ ಬಳಿಯಲ್ಲಿ ಹೇಳಿದಂಥದ್ದು 5ನೇ ವಾಕ್ಯ, ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗ್ತೀರಾ. ಯಾರು ಸ್ವಕೀಯ ಜನರು? ಇಸ್ರಾಯೇಲ್ ಮಕ್ಕಳು. ಸೊ ರೆಸ್ಟ್ ಇಸ್ ನಾಟ್ ಅಟ್ ಆಲ್. ಬಟ್ ಇಲ್ಲಿ ದೇವರು ಕನ್ಸರ್ನ್ ಅಬೌಟ್ ದ ಪೀಪಲ್ ಆಫ್ ನಿನವೆ ಪಟ್ಟಣದ ಜನರ ಕುರಿತಾಗಿ ದೇವರಿಗೆ ಏನಾಗ್ತಾ ಇದೆ? ಚಿಂತೆ. ಸೊ ನಿನವೆ ಪಟ್ಟಣದ ಜನರು ಪಾಪ ಮಾಡಿದಾಗ ದೇವರು ಏನ್ ಮಾಡ್ತಾ ಇದ್ದಾನೆ? ಪ್ರವಾದಿಯನ್ನ ಕಳಿಸ್ತಾ. ಯಾವ ಪ್ರವಾದಿ? ಯಾರು? ಇಸ್ರಾಯೇಲ್ಯರ ಪ್ರವಾದಿಯನ್ನ ಏನ್ ಮಾಡ್ತಾ ಇದ್ದಾನೆ? ನಿನವೆ ಪಟ್ಟಣಕ್ಕೆ ಕಳಿಸ್ತಾ ಇದ್ದಾನೆ. ಸೊ ದೇವರು ಹೇಳಿದ್ರು, ನೀನು ಹೋಗ್ಬಿಟ್ಟು ಪ್ರವಾದನೆ ಮಾಡು. ಏನು ಪ್ರವಾದನೆ ಮಾಡಬೇಕು? ಸೊ ನೀನು ಹೋಗಿ ಹೇಳ್ಬೇಕು, ನಿಮ್ಮ ದುಷ್ಟತನ ಏನಾಗಿದೆ? ಬಂದಿದೆ. ಆ ಪ್ರವಾದನೆ ಏನು ಅಂತ 3ನೇ ಅಧ್ಯಾಯದಲ್ಲಿದೆ. ಅದನ್ನ ಹೇಳ್ತೀನಿ. ಅಲ್ಲಿ ಯೋನನು ಪಟ್ಟಣವನ್ನು ಸೇರಿ, 4ನೇ ವಾಕ್ಯ, ಪಟ್ಟಣದಲ್ಲಿ ಸೇರಿ 1 ದಿನ ಪ್ರಯಾಣ ಮಾಡಿ ಹೇಳ್ತಾ ಇದ್ದಾರೆ, 40 ದಿನಗಳೊಳಗೆ ನಿನವೆ ಪಟ್ಟಣವು ಕೆಡವಲ್ಪಡ್ತದೆ. ಇನ್ 40 days, 40 ದಿನಗಳ ಒಳಗೆ ಏನಾಗ್ತದೆ? ನಿನವೆ ಪಟ್ಟಣ ಕೆಡವಲ್ಪಡ್ತದೆ. ನಿಮ್ಮ ದುಷ್ಟತನ ಯೆಹೋವನ ಸನ್ನಿಧಿಗೆ ಮುಟ್ಟಿದೆ. ಅದು ಯಾರಿಗೆ ಹೇಳ್ತಾ ಇರೋದು? ಇಸ್ರಾಯೇಲಿಯರಲ್ಲದ ಜನಕ್ಕೆ. ಅದೇ ಪ್ರವಾದಿಯಾದ ಯೋನನು ಒಬ್ಬ ಯಹೂದ್ಯನಾಗಿರಲಾಗಿ ಅವನಿಗೆ ಈ ಒಂದು ದೌತ್ಯವನ್ನ ಸ್ವೀಕಾರ ಮಾಡುವುದಕ್ಕೆ ಅವನಿಗೆ ಮನಸ್ಸಿರಲಿಲ್ಲ. 1ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ನಾವು ನೋಡುತ್ತೇವೆ, ದೇವರು ಎಲ್ಲಿಗೆ ಹೋಗಿ ಕೇಳಿದ್ದು? ನಿನವೆ ಪಟ್ಟಣಕ್ಕೆ ಹೋಗಿ ಕೇಳಿದ್ದು. ಕೇವಲ ಯೆರೂಸಲೇಮಿನಿಂದ ಕೇವಲ 520 ಮೈಲು ದೂರ. ಅಂದಿನ ಕಾಲದಲ್ಲಿ ಕೇವಲ 1 ತಿಂಗಳ ಪ್ರಯಾಣ. ಶಿಪ್ಪಲ್ಲಿ 1 ತಿಂಗಳ ಪ್ರಯಾಣ. ಎಲ್ಲಿಂದ? ಯೆರೂಸಲೇಮಿನಿಂದ ನಿನವೆ ಪಟ್ಟಣಕ್ಕೆ. ಅದಿರುವಂಥದ್ದು ಪಶ್ಚಿಮ ಭಾಗದಲ್ಲಿ. ಆದರೆ ಯೋನ ಏನ್ ಮಾಡ್ದ? ತಾರ್ಷೀಷಿಗೆ ಹೋದ. ಅಂದ್ರೆ
ಯೆರೂಸಲೇಮಿನಿಂದ ತಾರ್ಷೀಷಿಗೆ 2500 ಮೈಲು ದೂರ. ಪಶ್ಚಿಮಕ್ಕೆ ಹೋಗಕ್ಕೆ ಕೇಳಿದ್ರೆ ಇವನೇನ್ ಮಾಡ್ತಾನೆ, ಪೂರ್ವಕ್ಕೆ ಹೋಗ್ತಾ ಇದ್ದಾನೆ. ಡೆಡ್ ಆಪೋಸಿಟ್. ಇವತ್ತು ನಮ್ಮ ಪ್ರಯಾಣ ಹಿಂಗೆ ತಾನೆ. ಯೋಚನೆ ಮಾಡಿ. ನಾವು ಕೈಯಲ್ಲಿ ಇಟ್ಕೊಂಡಿದ್ದೀವಿ ಅಷ್ಟೇ ವ್ಯತ್ಯಾಸ. ವಿ ಆರ್ ವಾಕಿಂಗ್ ಅಗೇನ್ಸ್ಟ್ ಟು ಗಾಡ್. ನಮ್ಮ ಸಭೆ, ನಮ್ಮ ಸೇವೆ, ನಮ್ಮ ಪ್ರಸಂಗ ಇದಕ್ಕೆ ವಿರೋಧವಾಗಿ. ಸೊ ದೇವ್ರು ಏನ್ ಮಾಡಿದ್ರು ನೋಡಿ. ಒಬ್ಬ ದೇವರಿಗೆ ಅವಿಧೇಯನಾಗಿ ಓದಿದ್ರೆ ಅದರ ಅನಂತ ಫಲವನ್ನು ಅನುಭವಿಸುವುದು ಒಂದು ಸಮೂಹ. ಮರಿಬೇಡ್ರಿ ನೋಡಿ. ಸೊದೋಮ್ ಗೊಮೋರ ಪಟ್ಟಣವನ್ನು ನಾಶ ಮಾಡುವುದಕ್ಕೆ ಬಂದಾಗ ದೇವರು ಅಬ್ರಹಾಮನು ದೇವರೊಟ್ಟಿಗೆ ಏನು ಮಾಡೋ ಚೌಕಾಸಿ ಮಾಡ್ತಾ ಇದ್ದಾನೆ. ದೇವರು 50 ಜನ ಇದ್ರೆ ನೀನು ಸೊದೋಮ್ ಗೊಮೋರವನ್ನು ರಕ್ಷಣೆ ಮಾಡ್ತೀಯ. ಸ್ವಾಮಿ 45 ಇದ್ರೆ, ಸ್ವಾಮಿ 40 ಇದ್ರೆ, ಸ್ವಾಮಿ 30 ಇದ್ರೆ, ಸ್ವಾಮಿ 20 ಇದ್ರೆ, ಸ್ವಾಮಿ 10 ಇದ್ರೆ, ನಾಟ್ ಈ ಒಂದು ಸಿಂಗಲ್. ಅಟ್ಲೀಸ್ಟ್ ಲೋಟ ಅವನ ಕುಟುಂಬ, ಲೋಟನು ನೀತಿವಂತ ಎಂಬುದಾಗಿ ನಾವು ಇಲ್ಲಿ ಯೂದನ ಪುಸ್ತಕದಲ್ಲಿ ನಾವು ನೋಡ್ತೇವೆ. ಲೋಟನ ಹೆಂಡತಿ, ಲೋಟನ 2 ಹೆಣ್ಣು ಮಕ್ಕಳು ನೀತಿವಂತರಾಗಿ ಅಲ್ಲಿ ಬದುಕಿದ್ರೆ ದೇವರು ಸೊದೋಮ್ ಗೊಮೋರ ಪಟ್ಟಣವನ್ನು ನಾಶ ಮಾಡ್ತಿರ್ಲಿಲ್ಲ. ಕ್ರೈಸ್ತನೇ, ನಿನ್ನ ಅವಿಧೇಯತ್ವ ನಿನಗೆ ಮಾತ್ರವಲ್ಲ, ನಿನ್ನ ಸಮೂಹಕ್ಕೆ ನಾಶನವನ್ನು ತರುವಂತದ್ದಾಗಿದೆ. ಹತ್ತುಬಿಟ್ಟ, ದುಡ್ಡು ಕೊಟ್ಬಿಟ್ಟು, ಬಾಡಿಗೆ ಕೊಟ್ಬಿಟ್ಟು ಹಡಗತ್ತುಬಿಟ್ಟ. ನೋಡಿ, ಇದು ಸ್ಪೇನ್ ದೇಶಕ್ಕೆ ಹೋಗುವಂತಹ ಒಂದು ಹಡಗದು. ದವಸ ಧಾನ್ಯಗಳನ್ನು ತೆಗೆದುಕೊಂಡು ಹೋಗುವಂಥ ಹಡಗು. ಇಸ್ರಾಯೇಲ್ ದೇಶಕ್ಕೆ ಬಂದ್ಬಿಟ್ಟು ಅಲ್ಲಿಂದ ದವಸಗಳೆಲ್ಲ ತುಂಬಿಕೊಂಡಿದ್ದಾರೆ. ಸ್ಪೇನ್ ದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ವ್ಯಾಪಾರ ಮಾಡಬೇಕು. ಇಲ್ಲಿಂದ ಹೋದ್ರೇನೆ ಅವ್ರಿಗೆ ಆಹಾರ ಸಿಕ್ಕೋದು, ಸ್ಪೇನ್ ದೇಶದವರಿಗೆ ಆಹಾರ ಸಿಕ್ಕೋದು. ಆ ಒಳ್ಳೆ ದೌತ್ಯಕ್ಕೋಸ್ಕರವಾಗಿ ಒಳ್ಳೆ ಕೆಲಸ ಮಾಡುವಂಥವ್ರು ಯಾರು? ಈ ನಾವಿಕರು. ಅದರಲ್ಲಿ ಒಬ್ಬ ಹತ್ಕೊಂಡ್ಬಿಟ್ಟ. ಸ್ವಲ್ಪ ಪ್ರಯಾಣ ಮಾಡ್ತು, ಬಿರುಗಾಳಿ ಬೀಸ್ತು, ತುಫಾನ್ ಏರ್ತು. ನಾವಿಕರು ಏನ್ ಮಾಡಿದ್ರು? ಹಡಗನ್ನ ಹಗುರ ಮಾಡುವುದಕ್ಕೆ ದವಸವನ್ನ ಏನ್ ಮಾಡಿದ್ರು? ಆಹಾರವಾಗಿ ಹೊಟ್ಟೆ ಒಳಗೆ ಹೋಗಬೇಕಾಗಿರುವಂಥದ್ದು ಎಲ್ಲೋಗಿದೆ? ಒಬ್ಬನ ಅವಿಧೇಯತ್ವದ ಪರವಾಗಿ ಎಲ್ಲೋಗ್ತಾ ಇದೆ? ಸಮುದ್ರದ ಪಾಲಾಗ್ತಾ ಇದೆ. ಯೋಚನೆ ಮಾಡಿ. ಎಲ್ಲ ಹೋಯ್ತು. ಕೊನೆಗೆ ಅವಾಗ ಇವನೇನ್ ಮಾಡ್ತಾ ಇದ್ದಾನೆ? ಸಮುದ್ರದ ಹಡಗಿನ ಅಡಿಪಾಯದಲ್ಲಿ ಹೋಗಿ ಮಲಗಿದ್ದಾನೆ. ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ. ಸೊ ಕೊನೆಗೆ ಅವನ ತೆಗೆದು ಎಸ್ತರು ನೋಡಿ. ಅವನ ತೆಗೆದು ಎಷ್ಟಾಗ್ಲೇ ಏನಾಗಿದ್ದು? ಸಮುದ್ರ ಶಾಂತ ಆಯಿತು. ಕ್ರೈಸ್ತರೆಂಬುದಾಗಿ ಹೇಳುವಂಥವನ್ನ ಎಸಿಬೇಕು. ಆವಾಗಲೇ ಈ ಲೋಕ ಉದ್ಧಾರ ಆಗೋದು. ನಾವು ಹೇಳ್ತೀವಿ, ವಿ ಆರ್ ದ ಲೈಟ್ ಆಫ್ ದ ವರ್ಲ್ಡ್, ಯು ಆರ್ ದ ಕ್ರಸ್ಟ್ ಟು ದ ವರ್ಲ್ಡ್. ಇವತ್ತಿನ ಪರಿಸ್ಥಿತಿ ನೋಡಿ. ಲಾಸ್ಟಿಗೆ ಒಂದು ಮೀನು ಬಂತು, ನುಂಗ್ತು, ತಗೊಂಡೋಗ್ಬಿಟ್ಟು ವಾಂತಿ ಮಾಡ್ತು. God concerned about the people of Nineveh. ದೇವರು ನಿನವೆ ಪಟ್ಟಣದ ಜನರ ಕುರಿತಾಗಿ ಚಿಂತಿಸುವಂತ ವ್ಯಕ್ತಿಯಾಗಿದ್ದ. See, they don't know who is Jehovah. ಯೆಹೋವ ಯಾರೆಂಬುದು ಅವ್ರಿಗೆ ಗೊತ್ತಿಲ್ಲ. 3ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ನೋಹ ಮಾಡ್ಬಿಟ್ಟು ಹೋಗ್ಬಿಟ್ಟು ಯೋನ ಏನ್ ಮಾಡ್ದ? ಪ್ರಸಂಗ ಮಾಡ್ದ. ನೋಡಿ, ಇದನ್ನು ಕೇಳಿ 5ನೇ ವಾಕ್ಯ ಏನು? 40 ದಿನದಲ್ಲಿ ನಿನವೆ ಪಟ್ಟಣ ಕೆಡವಲ್ಪಡ್ತದೆ ಎಂಬ ವಾರ್ತೆಯನ್ನು ಕೇಳಿದಂತಹ ನಿನವೆಯವರು
ದೇವರಲ್ಲಿ ನಂಬಿಕೆ ಇಟ್ಟು ಉಪವಾಸವನ್ನು ಗೊತ್ತು ಮಾಡಿ ದೊಡ್ಡವರು ಮೊದಲುಗೊಂಡು ಚಿಕ್ಕವರ ತನಕ ಗೋಣಿ ತಟ್ಟನ್ನು ತಟ್ಟಿಕೊಂಡು ತಮ್ಮ ದುರ್ಮಾರ್ಗವನ್ನು ಬಿಟ್ಟು ದೇವರ ಸನ್ನಿಧಾನದಲ್ಲಿ ತಮ್ಮನ್ನು ಸರಿಪಡಿಸಿಕೊಂಡ್ರು. ಗೊತ್ತಾಯ್ತಲ್ಲ? ಇದಕ್ಕೋಸ್ಕರವಾಗಿ ದೇವರು ನಿನ್ನನ್ನು ಕರೆದಿರೋದು. ಆದ್ರೆ ನಾವೆಲ್ಲಿ ಹೋಗ್ತಾ ಇದ್ದೀವಿ? ಇದಕ್ಕೋಸ್ಕರವಾಗಿ ದೇವರು ನಿನ್ನನ್ನು ಇವತ್ತು ಈ ಲೋಕದಲ್ಲಿ ಜೀವದಿಂದ ಇಟ್ಟಿರುವಂಥದ್ದು. ಯೇಸು ಸ್ವಾಮಿ ಹೇಳಿದ್ರು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ. ಇವತ್ತು ನಾವು ಲೋಕಕ್ಕೆ ಏನಾಗಿದೆ ಅಂದ್ರೆ ಏನೋ ಒಂದು ಒಂದು ಹುಳ ಬರುತ್ತಲ್ಲ, ಮೈ ಮೇಲೆ ಕಚ್ಕೊಳ್ತಲ್ಲ, ರಕ್ತ ಇರುತ್ತಲ್ಲ, ಹುಳ ಅಲ್ಲ, ಅದಕ್ಕೇನಂತಾರೆ ಏನೋ ಒಂದು ಹುಳ ಬರ್ತದೆ. ಇವತ್ತು ನಾವು ಅದಾಗ್ಬಿಟ್ಟಿದ್ವಿ ಇವತ್ತು ಲೋಕಕ್ಕೆ. ಶನಿಗಳು ಗಾಡ್ ಇಸ್ ಕನ್ಸರ್ನ್ಡ್. ನಾವು ಇವತ್ತು ಹೇಳಿದ್ರಲ್ಲ, ನಮ್ಮ ಟಾಪಿಕ್ ಏನು? ಕ್ರೈಸ್ಟ್ ರೆಡೀಮ್ಸ್ ಆಲ್. ದೇವರು ಎಲ್ಲರನ್ನ ವಿಮೋಚಿಸುವಂತ ಕರ್ತನು. ಆ ವಿಮೋಚನೆಯ ಬಾತ್ಮಿದಾರರು ಯಾರು? ನಾವೆಲ್ಲರೂ. ಸಮಯ ಬಹಳ ಮುಂದಕ್ಕೆ ಹೋಗ್ತಾ ಇದೆ. ಇನ್ನೂ 2 ವಿಚಾರ ಮಾತಾಡ್ಬೇಕು, ನನಗೆ ಟೈಮ್ ಇಲ್ಲ. ಫಸ್ಟ್ ಪಾಯಿಂಟ್, ಲಾರ್ಡ್ ಮೈಂಡ್ಫುಲ್ ಅಬೌಟ್ ದ ಪೀಪಲ್ ಆಫ್ ನಿನವೆ. ದೇವರ ಸ್ವಕೀಯ ಪ್ರಜೆಗಳಲ್ಲದಿದ್ದರೂ ಸಹ ದೇವರು ನಿನವೆ ಜನರ ಕುರಿತಾಗಿ ಏನ್ ಮಾಡ್ದ? ಚಿಂತಿಸುವಂತ ದೇವರು. ಪ್ರೀತಿಯ ಕ್ರೈಸ್ತರೇ, ನೀನು ನಾನು ಏನ್ ಮಾಡಬೇಕು? ಇತರರ ಕುರಿತಾಗಿ ಚಿಂತಿಸುವಂತವರಾಗಿರ್ಬೇಕು. ನಾನಿವತ್ತು ನನ್ನ ಪೋಡ್ಕಾಸ್ಟಲ್ಲಿ ಒಂದು ಮಾತು ಹೇಳ್ತೆ. 17ನೇ ಶತಮಾನದಲ್ಲಿ ಬದುಕಿದಂತಹ ರಿಚರ್ಡ್ ಬ್ಯಾಕ್ಸ್ಟರ್, ಒಬ್ಬ ಮಿಷನರಿ ಥಿಯಾಲಜಿಯನ್. ಆ ಮನುಷ್ಯ ಹೇಳ್ತಾ ಇದ್ದಾನೆ, ಓ ಕ್ರೈಸ್ತರೇ, ಸೊ ನಿಮ್ಮಲ್ಲಿ ಯೇಸು ಕ್ರಿಸ್ತನ ಹೃದಯವಿದ್ದರೆ ನಿಮ್ಮ ನೆರೆಹೊರೆಯವರು ನಿಮ್ಮ ನೆರೆಹೊರೆಯವರ ಅಕ್ರೈಸ್ತರಿಗಾಗಿ ನಿಮ್ಮ ಹೃದಯವು ತವಕ ಪಡಲಿ, ಆತುರ ಪಡಲಿ. ಇಫ್ ಯು ಆರ್ ಎ ಕ್ರಿಶ್ಚಿಯನ್, ನೀನು ಒಬ್ಬ ಕ್ರೈಸ್ತನಾಗಿದ್ರೆ ನೀನೇನ್ ಮಾಡಬೇಕು? ನಿನ್ನ ಅಕ್ಕಪಕ್ಕದಲ್ಲಿ ವಾಸ ಮಾಡುವಂತಹ ಅಕ್ರೈಸ್ತರಾದ ವ್ಯಕ್ತಿಗಳಿಗೋಸ್ಕರವಾಗಿ ನೀನೇನ್ ಮಾಡಬೇಕು? ತವಕ ಪಡಬೇಕು. ಅಯ್ಯೋ, ಅವರು ಮರಣಕ್ಕೂ ನರಕಕ್ಕೂ ಕೇವಲ 1 ಹೆಜ್ಜೆ ಮಾತ್ರ ಬಾಕಿ. ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಯೆಸ್ಕೇಲನಿಗೆ ಒಂದು ಮಾತು ಹೇಳಿದ್ರು, ನಾನು ದುಷ್ಟನಿಗೆ ನೀನು ಸತ್ತೇ ಸಾಯುವಿ ಎಂಬುದಾಗಿ ಹೇಳುವಾಗ ನೀನು ಅವನನ್ನು ಎಚ್ಚರಿಕೆ ಪಡಿಸದೆ ಹೋದ್ರೆ ಅವನು ತನ್ನ ದುಷ್ಟತನದಿಂದ ಸಾಯ್ತಾನೆ. ಆದರೆ ನೀನು ಅದರ ರಕ್ತಕ್ಕೆ ಕಾಣಿಕೆ ಲೆಕ್ಕವನ್ನು ಕೊಡಬೇಕು. ಇದಿದೆ. ದೇವರು ನಮ್ಮನ್ನ ಈ ಲೋಕದಲ್ಲಿ ಕಾವಲುಗಾರರಾಗಿ ಇಟ್ಟಿದ್ದಾನೆ. ಆದ್ರೆ ಇವತ್ತು ಕ್ರೈಸ್ತರಾದ ನಾವು ಕೂಡ ಹೇಳುವಂಥದ್ದು, ದೇವರು ನಮ್ಮನ್ನು ಇಲ್ಲಿ VIP ಇಟ್ಟಿದ್ದಾನೆ ಎಂಬುದಾಗಿ. ಯು ಆರ್ ಎ ಜಸ್ಟ್ ವಾಚ್ಮ್ಯಾನ್, ಸೆಕ್ಯೂರಿಟಿ ಅಷ್ಟೇ ನಮ್ದು. ಸೊ ನನ್ನ ಯೋಗ್ಯತೆ ದೇವರ ಮುಂಭಾಗದಲ್ಲಿ ವಿ ಆರ್ ಜಸ್ಟ್ ಎ ಸೆಕ್ಯೂರಿಟಿ. ಗೊತ್ತಾಯ್ತಲ್ಲ? ನೋಡಿ, ಹೇಳ್ತಾ ಇದ್ದಾರೆ, ನಿಮ್ಮ ನೆರೆಹೊರೆಯವರಾದ ಅಕ್ರೈಸ್ತರಿಗಾಗಿ ನಿಮ್ಮ ಹೃದಯವು ಆತುರ ಇದೆ. ಅಯ್ಯೋ, ಅವರು ಮರಣಕ್ಕೂ ನರಕಕ್ಕೂ 1 ಹೆಜ್ಜೆ ಮಾತ್ರ, 1 ಸ್ಟೆಪ್. ನೋಡಿ, ಅವರನ್ನು ಸ್ವಾಧೀನ ಮಾಡಿಕೊಳ್ಳಲು, ಆಕ್ರಮಿಸಿಕೊಳ್ಳಲು 100 ರೋಗಗಳು ಸಿದ್ಧವಾಗಿದೆ. ಡಯಾಬಿಟಿಕ್, ಕಿಡ್ನಿ ಕ್ಯಾನ್ಸರ್, ಆಮೇಲೆ ನ್ಯೂಮೋನಿಯಾ, ಕ್ಯಾಂಡಿಸ್, ಕೋವಿಡ್, ಯಾರಿಗೂ ಗೊತ್ತಿನ ರೋಗ ಹೆಸರು,
ಪೀಪಲ್ ಆರ್ ಸರೌಂಡಿಂಗ್ ವಿತ್ ದ ಹಂಡ್ರೆಡ್ಸ್ ಆಫ್ ಡಿಸೀಸ್. ಮರಣಕ್ಕೆ ಕಾಲಿಡುವುದಕ್ಕೆ ಸಿದ್ಧರಾಗಿದ್ದಾರೆ. ಅವರು ರಕ್ಷಣೆಯನ್ನ ಹೊಂದಿಕೊಳ್ಳದೆ ಮರಣಿಸಿದರೆ ದೇ ವಿಲ್ ಲಾಸ್ಟ್ ದೇರ್ ಎಟರ್ನಿಟಿ. ಅವರು ತಮ್ಮ ನಿತ್ಯತ್ವವನ್ನು ಕಳ್ಕೊಳ್ತಾರೆ. ಆಮೇಲೆ ಇಂತಹ ಪರಿಸ್ಥಿತಿಯಲ್ಲಿ ಜನ ಹಾದು ಹೋಗುತ್ತಿರುವಾಗ ಅವರಿಗೆ ಕರುಣೆ ತೋರದ ಕಲ್ಲಾದ ಹೃದಯವು ನಿಮ್ಮದಾಗಿದೆಯೋ? ಇದು ನನ್ನ ಮಾತಲ್ಲ, ಇದು 17ನೇ ಶತಮಾನದಲ್ಲಿ ಬದುಕಿದಂಥ ವ್ಯಕ್ತಿ. ನೀವು ದೇವರ ವಾಕ್ಯವನ್ನು ಮತ್ತು ಅಕ್ರೈಸ್ತರಿಗೆ ಸಂಭವಿಸುವಂತಹ ದೇವರ ನ್ಯಾಯ ತೀರ್ಪಿನ ಕುರಿತಾಗಿ ನಿಮಗೆ ವಿಚಾರವಿಲ್ಲವೋ? ಮತ್ತೆ ಅವ್ರು ಹೇಳ್ತಾ ಇದ್ದಾರೆ, ನಿಮಗೆ ಇದರ ಕುರಿತಾಗಿ ವಿಚಾರವಿಲ್ಲದೆ ಇದ್ದರೆ, ಅಥವಾ ನೀವು ಇದನ್ನ ನಂಬುವವರಾಗಿದ್ದರೆ, ಯಾವ್ದನ್ನು ನಂಬುವವರಾಗಿದ್ರೆ, ಭಕ್ತಿಹೀನರಿಗೆ ದೇವರ ನ್ಯಾಯ ತೀರ್ಪು ಬರುತ್ತದೆ ಎಂಬುದನ್ನು ನೀವು ನಂಬುವವರಾಗಿದ್ದರೆ ಇವರ ಸಹಾಯಕ್ಕೆ ಯಾಕೆ ನೀವು ಧಾವಿಸ್ತಾ ಇಲ್ಲ? ಅವ್ರು ಹೇಳ್ತಾ ಇದ್ದಾರೆ, ನೀವು ರಕ್ಷಣೆ ಹೊಂದಿರಲಾಗಿ ರಕ್ಷಣೆ ಹೊಂದದ ವ್ಯಕ್ತಿಗಳ ಕುರಿತಾಗಿ ನಿಮಗೆ ಕಾಳಜಿ ಇಲ್ಲವೇ? ನಂತರವಾಗಿ ವ್ಯಕ್ತಿ ಹೇಳ್ತಾ ಇದ್ದಾನೆ, ನಿಮಗೆ ಇಂತಹ ರಕ್ಷಣೆ ಹೊಂದದ ವ್ಯಕ್ತಿಗಳ ಕುರಿತಾಗಿ ಕಾಳಜಿ ಇಲ್ಲದ ಪಕ್ಷದಲ್ಲಿ ನಿಮಗೆ ವಿಷಾದಿಸಲು 100 ಕಾರಣಗಳಿವೆ. ಯಾಕೆಂದರೆ ನಿಮ್ಮ ಮನಸ್ಥಿತಿ ನೀವು ಹೊಂದಿಕೊಂಡ ದೇವರ ಕೃಪೆಗೆ ವಿರುದ್ಧವಾಗಿರುವಂಥದ್ದು. ಎಲ್ಲ ನಿನ್ನ ಕೃಪೆಯು, ಆಡಿದ್ವಿ, ನನಗೆಲ್ಲ ನಿನ್ನ ಕೃಪೆಯು, ರಕ್ಷಣೆ ಹೊಂದಿದ್ದು ನಿನ್ನ ಕೃಪೆಯು. ಆದರೆ ಪಕ್ಕದಲ್ಲೊಬ್ಬ ರಕ್ಷಣೆ ಹೊಂದದೆ ಸಾಯ್ತಾ ಇರಬೇಕಾದ್ರೆ ನಾವೇನ್ ಮಾಡ್ತಿದ್ದೀವಿ? ಹೇಳ್ತಾ ಇದ್ದಾರೆ, ರಕ್ಷಣೆ ಹೊಂದದ ಅಕ್ರೈಸ್ತರ ಕುರಿತಾಗಿ ನಿಮಗೆ ಕಾಳಜಿ ಇಲ್ಲದ ಪಕ್ಷದಲ್ಲಿ ನಿಮಗೆ ವಿಷಾದಿಸುವುದಕ್ಕೆ 1000 ಕಾರಣ ಇದೆ. ಯಾಕೆಂದರೆ ನಿಮ್ಮ ಮನಸ್ಸಿನಲ್ಲಿ ನೀವು ಹೊಂದಿಕೊಂಡ ದೇವರ ಕೃಪೆ ದೇವರ ಮನಸ್ಥಿತಿಗೆ ವಿರೋಧವಾಗಿದೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳುಹಿಸಿಕೊಟ್ಟ. ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ಆತನನ್ನು ಕೊಟ್ಟ. ಪೇತ್ರ ತನ್ನ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾನೆ, ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವನಾಗಿದ್ದಾನೆ. ರಕ್ಷಣೆ ಹೊಂದಿರುವಂತ ವಿಶ್ವಾಸಿಯೇ. ಅನೇಕರು ರಕ್ಷಣೆ ಇಲ್ಲದೆ ಸಾಯ್ತಾ ಇರಬೇಕಾದ್ರೆ ಅವರ ಕುರಿತಾಗಿ ಚಿಂತಿಸುವುದಕ್ಕೆ ನೀನು ತಯಾರಿಲ್ಲದೆ ಹೋದ್ರೆ ಟು ಯು, ಅಯ್ಯೋ ನಿನ್ನ ಗತಿ ಏನು ಹೇಳಿ, ಯೆಶಾಯ ಪ್ರವಾದನ ಗ್ರಂಥದಲ್ಲಿ ಹೇಳ್ತಾ ಇದ್ದಾನೆ. ಇನ್ನೊಂದು ಮಾತಾಡ್ತಾರೆ, ನೀವು ರಕ್ಷಣೆ ಹೊಂದಿದ ವ್ಯಕ್ತಿಗಳ ಸನಿಹದಲ್ಲಿ ವಾಸ ಮಾಡ್ತಾ ಇದ್ದೀರಾ, ಅವರನ್ನು ದಿನಂಪ್ರತಿ ನಿಮ್ಮ ಬೀದಿಗಳಲ್ಲಿ ಭೇಟಿ ಆಗ್ತಾ ಇದ್ದೀರಾ, ಅವರೊಂದಿಗೆ ನೀವು ಕೆಲಸ ಮಾಡ್ತಿದ್ದೀರಾ, ಅವರೊಟ್ಟಿಗೆ ನೀವು ಪ್ರಯಾಣ ಮಾಡ್ತೀರಾ, ಅವರೊಟ್ಟಿಗೆ ನೀವು ಮಾತಾಡ್ತೀರಾ. ಆದರೆ ಆತ್ಮರಕ್ಷಣೆಯ ಕುರಿತಾಗಿ, ನಿತ್ಯತ್ವದ ಕುರಿತಾಗಿ ಯಾಕೆ ನೀವು ಮಾತಾಡ್ತಾ ಇಲ್ಲ? ಕ್ರಿಕೆಟ್ ಬಗ್ಗೆ ಮಾತಾಡ್ತೀವಿ, ಫುಟ್ಬಾಲ್ ಬಗ್ಗೆ ಮಾತಾಡ್ತೀವಿ, ಪಿಕ್ಚರ್ ಬಗ್ಗೆ ಮಾತಾಡ್ತೀವಿ, ರಾಜಕೀಯ ಬಗ್ಗೆ ಚರ್ಚೆ ಮಾಡ್ತೀವಿ, ಗೊತ್ತಿಲ್ಲದ ಎಲ್ಲ ವಿಚಾರಗಳನ್ನ ಅವರ ಜೊತೆಗೆ ನಾವು ಚಿಂತೆ ಮಾತಾಡ್ತೀವಿ. ಆದರೆ ನಿಮಗೆ ಗೊತ್ತಿರುವಂತ ಆತ್ಮರಕ್ಷಣೆಯ ಕುರಿತಾಗಿ, ನೀವು ಅನುಭವಿಸುವುದ ನಿತ್ಯತ್ವದ ಕುರಿತಾಗಿ ಯಾಕೆ ನೀವು ಮಾತಾಡ್ತಾ ಇಲ್ಲ?
ಇದು ನನ್ನ ಮಾತಲ್ಲಪ್ಪ ಸ್ವಾಮಿ, ರಿಚರ್ಡ್ ಬ್ಯಾಕ್ಸ್ಟರ್ ಅವರ ಮಾತು. ನೋಡಿ, ಅವರು ಒಂದು ಉದಾಹರಣೆ ಹೇಳ್ತಾ ಇದ್ದಾರೆ. ನಿನ್ನ ನೆರೆಯವನ ಮನೆ ಬೆಂಕಿ ಹತ್ತಿ ಉರಿತಾ ಇದೆ. ನೀನೇನ್ ಮಾಡ್ತೀಯ? ಓಡೋಗಿ ನೀರು ಹಾಕ್ತೀಯ. ಆ ಬೆಂಕಿಯನ್ನು ನಂದಿಸುವುದಕ್ಕೆ ನೀನೇನ್ ಮಾಡ್ತೀಯ? ಪ್ರಯತ್ನ ಪಡ್ತೀಯ. ಆಗಿರುವಾಗ ಅವನ ಆತ್ಮ ನರಕದ ಆರದ ಬೆಂಕಿಯಲ್ಲಿ ಬೀಳುತ್ತಿರುವಾಗ ನೀನು ಯಾಕೆ ಸಹಾಯ ಮಾಡ್ತಾ ಇಲ್ಲ? ಯೋಚನೆ ಮಾಡ್ರಪ್ಪ, ಯೋಚನೆ ಮಾಡಿ. 16ನೇ ಶತಮಾನದಲ್ಲಿ 1615ರಲ್ಲಿ ವಿ ಆರ್ ಲಿವಿಂಗ್ ಇನ್ 2025, 26. ಯೋಚನೆ ಮಾಡಿ. 16ನೇ ಶತಮಾನದಲ್ಲಿ ಹೇಳಿದಂತ ಮಾತು ಇವತ್ತು ಎಷ್ಟರ ಮಟ್ಟಿಗೆ ಯಾಥಾರ್ಥಿಕವಾಗಿ ಮಾರ್ಪಟ್ಟಿದೆ. ಸೊ ನಾನು ಫೀಬಾದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಾನು ಹೋಗುವಂತ ಪ್ರತಿಯೊಂದು ಸಭೆಯಲ್ಲಿ ಹೇಳುವಂತ ಒಂದು ಮಾತು, ಅನೇಕ CSI ಸಭೆಗಳಿಗೆ, ಅನೇಕ ಮೆಥೋಡಿಸ್ಟ್ ಸಭೆಗಳಿಗೆ ಹೋಗಿ ದೇವರ ವಾಕ್ಯವನ್ನು ಸಾರಿದ್ದೇನೆ. ಅಂದು ಹೇಳಿದಂತ ಒಂದೇ ಒಂದು ಮಾತು, ನೀವು ಫೀಬಾಗೋಸ್ಕರ ದುಡ್ಡು ಕೊಡ್ತೀರಾ, ಒಳ್ಳೆ ವಿಚಾರ. ಸೇವೆಗೆ ಸಹಾಯ ಮಾಡ್ತೀರಾ, ಒಳ್ಳೆ ವಿಚಾರ. ಸೊ ಅದನ್ನು ತೆಗೆದುಕೊಂಡು ನಾವು ರೇಡಿಯೋದಲ್ಲಿ ಇಲ್ಲ ಇನ್ನೊಂದ್ರಲ್ಲಿ ನಾವು ದೇವರ ವಾಕ್ಯವನ್ನು ಹಂಚುತ್ತೀವಿ, ಒಳ್ಳೆ ಕೆಲಸ. ಬಟ್ ಡೋಂಟ್ ಥಿಂಕ್ ದಟ್ ಇಲ್ಲಿಗೆ ನಿಮ್ಮ ಜವಾಬ್ದಾರಿ ಮುಕ್ತಾಯ ಆಯಿತು ಅಂತ ಯೋಚನೆ ಮಾಡಬೇಡ್ರಿ. ನಿನ್ನ ಮನೆಯ ಅಕ್ಕಪಕ್ಕದಲ್ಲಿ, ಮುಂಭಾಗದಲ್ಲಿ, ಹಿಂಭಾಗದಲ್ಲಿ ಯಾವನಾದರೂ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ಸದ್ವರ್ತಮಾನವನ್ನ ಕೇಳದೆ, ಯೇಸು ಕ್ರಿಸ್ತನು ರಕ್ಷಕನು ಎಂಬುದಾಗಿ ತಿಳುಕೊಳ್ಳದೆ, ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆ ಸಿಕ್ಕುತ್ತದೆ ಎಂಬ ಸದ್ವರ್ತಮಾನವನ್ನ ಕೇಳಿಸಿಕೊಳ್ಳದೆ ಮರಣಿಸಿದರೆ ನೀನು ಜವಾಬ್ದಾರಿ ಕೊಡಲೇಬೇಕು. 100%. ಸೊ ಈ ಒಂದು ನನ್ನ ಪ್ರಸಂಗ ಅನೇಕರಿಗೆ ಇಷ್ಟ ಆಗಲಿಲ್ಲ. ಅನೇಕರು ಹೇಳು, ನಾವಿದ್ದೀವಿ ಕೆಲಸ ಮಾಡೋಕ್ಕೆ, ನೀನು ಅವೆಲ್ಲ ಹೇಳಕ್ಕೆ ಹೋಗ್ಬೇಡ. ನಾನು ಎಲ್ಲೋದ್ರೆ ಇದೇ ಹೇಳ್ತೀನಿ. ವಿಶ್ವಾಸಿ, ನೀನು ತಿಂಗಳಿಗೆ 1000 ರೂಪಾಯಿ ಕೊಟ್ಬಿಟ್ಟು ಡೋಂಟ್ ಥಿಂಕ್ ದಟ್ ಐ ಆಮ್ ದ ಪಾರ್ಟ್ ಆಫ್ ದ ಮಿನಿಸ್ಟ್ರಿ, ನಾನು ಸೇವೆಯ ಭಾಗ ಆಗಿದ್ದೇನೆ ಎಂಬುದಾಗಿ ತೃಪ್ತಿ ಪಡಬೇಡ. 1000 ರೂಪಾಯಿ ಇಸ್ಕೊಂಡು ಹೋಗಿರೋನು ಅವ್ನು ನಾಯಿಗೆ ಬಿಸ್ಕೆಟ್ ಇಸ್ಕೊಟ್ಟಿರ್ತಾನೆ, ಪಾತ್ರೆ ಆಗಿರೋನು. ಇಲ್ಲಾಂದ್ರೆ KFC ತಿಂದಿರ್ತಾನೆ ಅವನು ಹೋಗ್ಬಿಟ್ಟು. ಸೊ ನಿನ್ನ ಜವಾಬ್ದಾರಿ ಏನು? ಅದಕ್ಕೆ ತಾನೆ ಅವರು ಪ್ರಾರಂಭದಲ್ಲಿ ಹೇಳಿದ್ದು, ಓ ಕ್ರೈಸ್ತನೇ, ನಿನ್ನ ನೆರೆಯವರಾದ ಅಕ್ರೈಸ್ತರಿಗಾಗಿ ನಿನ್ನ ಹೃದಯವು ಆತೊರೆಯಲಿ, ತವಕ ಪಡಲಿ. ನೋಡಿ, ಜಾನ್ ನಾಕ್ಸ್ 16ನೇ ಶತಮಾನದಲ್ಲಿ, ಅಂದ್ರೆ ಇವ್ರಿಗಿಂತ 100 ವರ್ಷ ಹಿಂದೆ ಬದುಕಿದಂಥ ವ್ಯಕ್ತಿ ಜಾನ್ ನಾಕ್ಸ್. ಅವರೊಂದು ಮಾತು ಹೇಳಿದ್ದಾರೆ, ಗಿವ್ ಮಿ ಸ್ಕಾಟ್ಲ್ಯಾಂಡ್, ಸ್ಕಾಟ್ಲ್ಯಾಂಡ್ ದೇಶವನ್ನು ನನಗೆ ಕೊಡು, ಆರ್ ಐ ವಿಲ್ ಡೈ. ತನ್ನ ಯೌವನ ಪ್ರಾಯದಲ್ಲಿ ಈಸ್ ಎ ಮಿಷನರಿ, ಸ್ಕಾಟ್ಲೆಂಡ್ ದೇಶದ ವ್ಯಕ್ತಿ. ಆತ ಅಮೆರಿಕ ದೇಶ ಕೊಡುವುದಕ್ಕೆ ಹೇಳಲಿಲ್ಲ. ಗಿವ್ ಮಿ ದ ಸ್ಕಾಟ್ಲ್ಯಾಂಡ್, ಸ್ಕಾಟ್ಲ್ಯಾಂಡ್ ದೇಶವನ್ನು ನನಗೆ ಕೊಡು, ಆರ್ ಐ ವಿಲ್ ಡೈ. ಮತ್ತು ನನ್ನ ಜೀವಿತದ ಏನು ಪ್ರಯೋಜನ? ನಾನು ಬದುಕೇನು ಪ್ರಯೋಜನ? ಸೊ ನಾನು ಬೆಳಕಾಗಿರುವುದಕ್ಕೆ ಆಗದೆ ಹೋದ್ರೆ, ನಾನು ಕ್ರಿಸ್ತನ ಸದ್ವರ್ತಮಾನ ಆಗುವುದಕ್ಕೆ ಆಗದೆ ಹೋದ್ರೆ ನನ್ನ ಜೀವಿತದಿಂದ ಏನ್ ಪ್ರಯೋಜನ? ಈ ಮುಂಜಾನೆಯಲ್ಲಿ ಯೋಚನೆ ಮಾಡ್ರಿ. ಸೊ ನಿನ್ನ ಜೀವಿತದಿಂದ ಯಾರಿಗೆ ಏನ್ ಪ್ರಯೋಜನ? ನೀವು ದೇವರ ಸದ್ವರ್ತಮಾನ ಆಗದೆ ಹೋದ್ರೆ, ನೀವು ಕ್ರೈಸ್ತರಾಗಿ ಬದುಕದೆ ಹೋದ್ರೆ, ನಾನು ಇಲ್ಲಿ ಒಂದು ಪಾಯಿಂಟ್ ಬರೆಯಕ್ಕೆ ಮರ್ತು ಹೋಗ್ಬಿಟ್ಟೆ.
ಅಲ್ಲಿದೆ. ನಾನು ಹೇಳ್ದಲ್ಲ, ಸಾವಿರಾರು ರೋಗಗಳು ಇವತ್ತು ಜನರನ್ನು ಆಕ್ರಮಿಸಿದೆ. ಮರಣಕ್ಕೂ ನರಕಕ್ಕೂ ಕೇವಲ ಒಂದು ಹೆಜ್ಜೆ ಮಾತ್ರ. ಹೀಗಿರುವಾಗ ಅವರ ಕುರಿತಾಗಿ ನೀನು ಚಿಂತಿಸದೆ, ಅವರಿಗೆ ನೀನು ಸುವಾರ್ತೆಯನ್ನು ಸಾರದೆ ಹೋದ್ರೆ, ವೈ ಯು ಬಿ ಕ್ರಿಶ್ಚಿಯನ್, ಯಾಕೆ ನೀನು ಕ್ರೈಸ್ತನಾಗಿದ್ದಿ? ಇವತ್ತು ನಮಗೆ ನಾವೇ ಕೇಳ್ಕೊಳ್ಬೇಕು, ವೈ ವೈ. ನಾವು ನಮ್ಮ ಮಕ್ಕಳಿಗೆ ಹೇಳ್ತೀವಲ್ಲ, ದಂಡುಪಿಂಡ ವೇಸ್ಟು, ಭೂಮಿಗೆ ಬಾರ ನೀನು. ಹೌ ಮೆನಿ ಟೈಮ್ಸ್, ಎಷ್ಟು ಬಾರಿ ನಾವು ಹೇಳಿದ್ದೀವಿ. ನಾನು ಹೇಳಿದ್ದೀನಿ ನನ್ನ ಮಗನಿಗೆ, ಇಷ್ಟಿಲ್ಲಿ 14 years, 14 ವರ್ಷ ಇರೋ ಮಗನಿಗೆ ನಾನು ಹೇಳಿದ್ದೀನಿ, ನಿನ್ನ ವೇಸ್ಟ್ ಅಂತ ಹೇಳ್ಬಿಟ್ಟು. ಇವತ್ತು ದೇವರು ನನ್ನನ್ನು ನೋಡಿದೆ ಹೇಳ್ತಾನೆ, ಯು ಆರ್ ಎ ವೇಸ್ಟ್. ಯೆಶಾಯನ ಪ್ರವಾದನ ಗ್ರಂಥ 6ನೇ ಅಧ್ಯಾಯದಲ್ಲಿ ದೇವರು ಹೇಳ್ತಾ ಇದ್ದಾನೆ, ನಾನು ಬೆಟ್ಟದ ಮೇಲೆ ಒಂದು ದ್ರಾಕ್ಷಿ ತೋಟವನ್ನು ಮಾಡಿದೆ, ಭೂಮಿಯನ್ನೇನು ಮಾಡಿದೆ, ಹಸನು ಮಾಡಿದೆ, ಕಲ್ಲುಗಳನ್ನು ತೆಗೆದುಹಾಕದೆ, ಮುಳ್ಳುಗಳನ್ನು ತೆಗೆದುಹಾಕದೆ, ಒಳ್ಳೆಯ ದ್ರಾಕ್ಷಿ ಸಸಿಗಳನ್ನು ನೆಟ್ಟೆ, ಬುರುಜನ್ನ ಕಟ್ಟಿಸ್ದೆ, ತೊಟ್ಟಿಯನ್ನ ಮಾಡಿದೆ. ಒಂದು ದ್ರಾಕ್ಷಿ ತೋಟಕ್ಕೆ ಮಾಡಬೇಕಾದ ಎಲ್ಲ ಆರೈಕೆಯನ್ನ ಮಾಡಿದೆ. ಫಲ ಬಿಡುವ ಸಮಯ ಬಂದಾಗ ಕಾಡು ದ್ರಾಕ್ಷಿ ಬಂತು. ಹೌದಲ್ವಾ? ನಾನು ಹುಟ್ಟಿದಾಗ 1975, 1975ರಲ್ಲಿ ನಾನು ಹುಟ್ಟಿದಾಗ ನನ್ನ ಸಂಗಡ ಅದೇ ದಿನದಲ್ಲಿ 17ನೇ ತಾರೀಕು ಅದೇ ದಿನದಲ್ಲಿ ಸಾವಿರಾರು ಮಕ್ಕಳು ಹುಟ್ಟಿದ್ರು. ಅದೇ ದಿನದಲ್ಲಿ ಈ ಸಾವಿರಾರಲ್ಲಿ 100 ಮಕ್ಕಳು ಸತ್ತು ಹೋದ್ರು. 10 ವಯಸ್ಸಾದಾಗ, 85 ಆದಾಗ ಇನ್ನೂ ಎಷ್ಟೋ ಮಕ್ಕಳು ಸತ್ತು ಹೋದ್ರು. ಈ 2025 51ನೇ ವರ್ಷಕ್ಕೆ ಕಾಲಿಟ್ಟಿರುವಾಗ ಎಷ್ಟೋ ಮಕ್ಕಳು ಸತ್ತು ಹೋದ್ರು. ಬಟ್ ಸ್ಟಿಲ್ ಐ ಆಮ್ ಅಲೈವ್. ಇವತ್ತು ದೇವರು ನನ್ನನ್ನು ನೋಡಿ ಹೇಳ್ತಾ ಇದ್ದಾನೆ, ವಾಟ್ ಮೋರ್, ಇದಕ್ಕಿಂತ ಏನ್ ಮಾಡ್ಬೇಕಾಗಿತ್ತು ನಿನಗೆ? ವೈ, ಯಾಕೆ ನೀನು ಕಾಡು ದ್ರಾಕ್ಷಿಯನ್ನು ಕೊಟ್ಟೆ? ಇವತ್ತು ನನ್ನನ್ನು ನೋಡಿ ದೇವರು ಹೇಳ್ತಾ ಇದ್ದಾನೆ ಇದೇ ಮಾತನ್ನ. ಪ್ರಿಯರೇ, ಯಾಕೆ ದೇವರು ನಮ್ಮನ್ನ ಇಟ್ಟಿದ್ದು? ಯಾಕೆ ದೇವರು ಇವನನ್ನು ಕಳಿಸಿದ್ದು? ಈ ಕನ್ಸರ್ನ್ ಅಬೌಟ್ ದ ಪೀಪಲ್ ಆಫ್ ನಿನವೆ. ನಿನವೆ ಪಟ್ಟಣದ ಜನರ ಕುರಿತಾಗಿ ದೇವರಿಗೇನಿತ್ತು? ಈ ಕನ್ಸರ್ನ್. ನೋಡಿ, ಒಂದೇ ಪ್ರಸಂಗ, ದೇ ರಿಪೆಂಟ್, ದೇ ಟರ್ನ್, ಅವರು ತಮ್ಮ ದುಷ್ಟತನವನ್ನು ಬಿಟ್ಟರು. ನೋಡಿ 10ನೇ ವಾಕ್ಯ, ದೇವರು ನಿನೆವೆಯವರ ಕಾರ್ಯವನ್ನು ನೋಡಿ ಅವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡರೆಂದು ತಿಳಿದು ಮನಮುರುಗಿ ತಾನು ಮಾಡಬೇಕೆಂದಿದ್ದ ಕೇಡನ್ನು ಮಾಡದೆ ಬಿಟ್ಟ. ಇದು ಏನಾಯ್ತು? ನೋಹನ್ಗೆ ಕೆರೆಯಕ್ಕೆ ಶುರುವಾಯಿತು. ಇವತ್ತು ನಾವು ಕಿರಿಯವರು ಆಗ್ಬಿಟ್ಟಿದ್ದೀವಿ. ಇವತ್ತು ನಾವು ಪ್ರಸಂಗ ಮಾಡ್ತೀವಿ, ಆದರೆ ಕಾಣಿಕೆ ಕೊಟ್ಟಿಲ್ಲ ಅಂದ್ರೆ ಕಿರಿತೀವಿ. ಯೋಚನೆ ಮಾಡಿ. ನಾವು ಮನೆಗೆ ಹೋಗ್ಬಿಟ್ಟು ದೊಡ್ಡ ಪ್ರಸಂಗ ಪ್ರಾರ್ಥನೆ ಮಾಡ್ತೀವಿ, ಬರೇ ಭೂಸ ಅದು. ಕಾಣಿಕೆ ಒಂದು 100 ರೂಪಾಯಿ ಕೊಟ್ಬಿಟ್ರೆ ಯಾಕೆ ಸುಗಿತೀವಿ? ಅಂದ್ರೆ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಬಾರ್ದು, ನಮ್ಮ ಜೋಬ್ ತುಂಬಬೇಕು. ದುರ್ಬೋಧಕರ ತಂಡ ಇವತ್ತು ಇಲ್ಲಿರೋದು. ಶಾಲ್ ವಿ ಕನ್ಸಿಡರ್ ಅಬೌಟ್ ದ ಪೀಪಲ್? ಅಕ್ರೈಸ್ತರ ಕುರಿತಾಗಿ ನಮಗೆ ಚಿಂತೆ ಇದೆಯಾ? ನೋಡಿ, ಸುವಾರ್ಥ ಭಾಗದಲ್ಲಿ ನನಗೆ ಹೇಳೋದಕ್ಕೆ ಟೈಮ್ ಇಲ್ಲ. 1 ತಿಮೋಥಿ 2ನೇ ಅಧ್ಯಾಯದಲ್ಲಿ ಪೌಲ ಹೇಳ್ತಾ ಇದ್ದಾನೆ. 1 ತಿಮೋಥಿ 2ನೇ ಅಧ್ಯಾಯ ಅದರ ಕೆಲವು ಮಾತುಗಳನ್ನು ಹೇಳಿ ನಾನು ಮುಕ್ತಾಯಗೊಳಿಸ್ತೇನೆ. ಅಲ್ಲಿ ಪೌಲ ಹೇಳುವಂಥದ್ದು, ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಯನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸ್ತೇನೆ.
ಇಲ್ಲಿ ಪೌಲನು ತಿಮೋತಿನಿಗೆ ಹೇಳ್ತಾ ಇದ್ದಾನೆ, ಇಲ್ಲಿ ನೋಡ್ಬೇಕು, ಫಸ್ಟ್ ಯು ಪ್ರೇ. ಯಾರಿಗೋಸ್ಕರ? ಎಲ್ಲ ಮನುಷ್ಯರಿಗೋಸ್ಕರ, ಅರಸರುಗಳಿಗೋಸ್ಕರ, ಅಂದ್ರೆ ನಮ್ಮನ್ನು ಆಳ್ವಿಕೆ ಮಾಡುವಂಥವ್ರಿಗೋಸ್ಕರ, ನಮ್ಮ ಮುಖ್ಯಮಂತ್ರಿಗೋಸ್ಕರ, ನಮ್ಮ ಪ್ರಧಾನಮಂತ್ರಿಗಳಿಗೋಸ್ಕರ, ಸೊ ನಮ್ಮ ಗೃಹ ಮಂತ್ರಿಗೋಸ್ಕರ, ನಮ್ಮ ಫೈನಾನ್ಸ್ ಮಿನಿಸ್ಟ್ರಿಗೋಸ್ಕರ ನಾವೇನ್ ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಇಟ್ ಇಸ್ ರೆಸ್ಪಾನ್ಸಿಬಿಲಿಟಿ ಆಫ್ ಎವ್ರಿ ಕ್ರಿಶ್ಚಿಯನ್. ಪ್ರತಿ ಕ್ರೈಸ್ತನ ಜವಾಬ್ದಾರಿ ಏನ್ ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಏನಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕಂತೆ? ನಮಗೆ ಟ್ಯಾಕ್ಸ್ ಕಡಿಮೆ ಮಾಡ್ಕೊಳಕ್ಕೋಸ್ಕರ. ಏನಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕು ನಾವು? ನಗರ ವಾಕ್ಯ, ಎಲ್ಲ ಮನುಷ್ಯರು ರಕ್ಷಣೆಯನ್ನ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತ. ದೇವರ ಚಿತ್ತ ಏನು? ಪ್ರತಿಯೊಬ್ಬರು ರಕ್ಷಣೆ ಹೊಂದಬೇಕು. ಸೊ ಏನ್ ಮಾಡ್ಬೇಕು ನಾವು? ಪ್ರಾರ್ಥನೆ ಮಾಡಬೇಕು. ಯು ಶುಡ್ ಪ್ರೇ ಫಾರ್ ಯುವರ್ ಫ್ರೆಂಡ್. ನಿನ್ನ ಸ್ನೇಹಿತ ಅಕ್ರಿಸ್ತನಾಗಿದ್ರೆ ಅವನಿಗೋಸ್ಕರ ನೀನು ಪ್ರಾರ್ಥನೆ ಮಾಡಬೇಕು. ನಿನ್ನೆ ಇಲ್ಲೇ ಕುತ್ಕೊಂಡ್ಬಿಟ್ಟೆ ರೂಮಲ್ಲಿ ಈ ವಾಕ್ಯ ನೋಡ್ಬಿಟ್ಟು, ಅಶೇಮ್ಡ್ ಫಾರ್ ಮೈ ಸೆಲ್ಫ್. ಸೊ ನನಗೆ ನನ್ನ ಮೇಲೆ ಅವಮಾನ ಆಗ್ತಾ ಇದೆ. 1ನೇ ತರಗತಿಯಿಂದ ನನ್ನ ಜೊತೆಗೆ ಹೋದ್ರೆ ಎಷ್ಟು 1000 ಮಕ್ಕಳು. ಈ ಒಂದು ಐ ಡೋಂಟ್ ನೋ ದೇರ್ ನೇಮ್. ಬದುಕಿದಾರ ಗೊತ್ತಿಲ್ಲ. ಐ ನೆವರ್ ಶೇರ್ಡ್ ದ ಗಾಸ್ಪಲ್ ಟು ದೇಮ್. ಯಾವತ್ತು ನನಗೆ ಸುವಾರ್ತೆ ಸಾರಲಿಲ್ಲ. ದೇ ಲಾಸ್ಟ್ ಎಟರ್ನಲಿ. ಶಾಶ್ವತವಾಗಿ ನಾಶವಾಗಿ ಹೋದ್ರು. ಐ ಹ್ಯಾವ್ ಟು ಅಕೌಂಟಬಲ್ ಟು ಗಾಡ್. ಯು ಹ್ಯಾವ್ ಟು ಪ್ರೇ. ಇದಕ್ಕೋಸ್ಕರ ಪ್ರತಿಯೊಬ್ಬರು ರಕ್ಷಣೆ ಹೊಂದ್ಕೊಳ್ಬೇಕು. ಪ್ರತಿಯೊಬ್ಬರು ರಕ್ಷಣೆ ಹೊಂದ್ಕೊಳ್ಬೇಕು. ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಎಲ್ಲ ಮನುಷ್ಯರು ರಕ್ಷಣೆಯನ್ನ ಹೊಂದಿ ಸತ್ಯ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ಆತನು ಎಲ್ಲರ ವಿಮೋಚನಾರ್ಥಕವಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಅದಲ್ಲ, ಯೇಸು ಸ್ವಾಮಿ ಯಾಕೆ ಬಂದಿದ್ದು? ಯೇಸು ಸ್ವಾಮಿಯ ಜನನದ ಸಂದರ್ಭದಲ್ಲಿ ದೇವದೂತನು ಯೋಸೇಫನಿಗೆ ಹೇಳಿದಂತೆ, ಹೇಳು, ನೀನು ಇವನಿಗೆ ಯೇಸು ಎಂದು ಹೆಸರಿಡಬೇಕು. ಇವನು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯ್ತಾನೆ. ಪೇತ್ರ ತನ್ನ ಪ್ರಸಂಗದಲ್ಲಿ ಹೇಳಿದ, ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಬೇರೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿಂದ ನಮಗೆ ರಕ್ಷಣೆ ಆಗೋದಿಲ್ಲ. ಸೊ ಯಾತಕ್ಕೋಸ್ಕರವಾಗಿ ಜನರು ರಕ್ಷಣೆ ಹೊಂದ್ಕೊಳ್ಬೇಕು. ನನ್ನ ಸ್ನೇಹಿತ, ನನ್ನೊಟ್ಟಿಗೆ ಆಟ ಆಡುವಂಥ ಸ್ನೇಹಿತ, ಅಕ್ರೈಸ್ತನಾದ ನನ್ನ ಸ್ನೇಹಿತ ರಕ್ಷಣೆ ಹೊಂದಬೇಕು. ನೋಡಿ, ಮೊನ್ನೆ ದಿನ ಇಲ್ಲೇ ಪಕ್ಕದಲ್ಲೇ ಒಬ್ಬ ಮಗು ತೀರೋದ, 17 ವಯಸ್ಸು. ಈಗ ಹೋಗ್ಬೇಕು, ಫ್ಯೂಟಲ್ಗೆ ಹೋಗ್ಬೇಕಿಲ್ಲ. ಆರು ಮಕ್ಕಳು ತೀರೋದು. ಒಬ್ಬನೇ ಒಬ್ಬ ಕ್ರೈಸ್ತ. ಬೆಳಕಾಗಿರ್ಬೇಕಾಗಿದ್ದಂಥವನು, ರಕ್ಷಣೆಯ ಮಾರ್ಗವನ್ನು ತಿಳಿಸಿಕೊಡ್ಬೇಕಾಗಿರುವಂಥವನು ಜೋಡಾಗ್ಬಿಟ್ಟ, ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟ. ಅರ್ಲಿ ಮಾರ್ನಿಂಗ್ ಇಲ್ಲಿ ಪೌಲ ಹೇಳ್ತಾ ಇದ್ದಾರೆ ತಿಮೋತಿಯನಿಗೆ, ಪ್ರಾರ್ಥನೆ ಮಾಡು, ಅರಸರಿಗೋಸ್ಕರ ಪ್ರಾರ್ಥನೆ ಮಾಡು, ಅಧಿಕಾರಿಗಳಿಗೋಸ್ಕರ ಪ್ರಾರ್ಥನೆ ಮಾಡು, ಎಲ್ಲ ಮನುಷ್ಯರಿಗೋಸ್ಕರ ಪ್ರಾರ್ಥನೆ ಮಾಡು. ಏನಕ್ಕೋಸ್ಕರ? ಅವರು ರಕ್ಷಣೆಯನ್ನು ಅಂದ್ಕೊಳ್ಬೇಕು, ಸತ್ಯ ದೇವರನ್ನು ಕಂಡ್ಕೊಳ್ಬೇಕು. ಆರ್ ಯು ಪ್ರೇ? ನಾವು ಪ್ರಾರ್ಥನೆ ಮಾಡ್ತೀವ? ಸೊ ನೀವು ನೆನೆಸ್ಕೊಬೋದು, ಇದು ಒಂದು ಉದ್ವೇಗದ ಪ್ರಸಂಗ ಅಲ್ಲ ಪ್ರಿಯರೇ. ಇಟ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ನಮ್ಮ ಜವಾಬ್ದಾರಿ ಇದು.
ಇಫ್ ನಾಟ್, ವಿ ಮಸ್ಟ್ ಅಕೌಂಟಬಲ್ ಟು ಗಾಡ್. ಸೊ ಇದನ್ನು ನಾವು ಮಾಡದೆ ಹೋದರೆ ನಾವು ದೇವರಿಗೆ ಲೆಕ್ಕವನ್ನು ಕೊಡಲೇಬೇಕು. ಸುವಾರ್ಥ ಭಾಗದಲ್ಲಿ ಮಾತಾಡೋಕ್ಕೆ ಟೈಮ್ ಇದೆ, ನಿಲ್ಲಿಸ್ತಾ ಇದ್ದೇನೆ. ದಿಸ್ ಎನಫ್. God concerned about the people of Nineveh. ದೇವರು ನಿನವೆ ಪಟ್ಟಣದ ಜನರ ಕುರಿತಾಗಿ ಚಿಂತೆ ಮಾಡ್ದ. ಸೊ ಅದರ ಫಲವಾಗಿ ಪ್ರವಾದಿಯಾದ ಯೋನನನ್ನು ಕಳಿಸ್ದ. ಈಸ್ ನಾಟ್ ಹ್ಯಾಪಿ ವಿತ್ ದಟ್ ಮಿಷನ್ ಫೀಲ್ಡ್. ತನ್ನ ಆ ಒಂದು ದೌತ್ಯದಲ್ಲಿ ಯೋನ ಸಂತೃಪ್ತನಾಗಿರಲಿಲ್ಲ ಫ್ರಮ್ ದ ಬಿಗಿನಿಂಗ್ ಟು ಎಂಡ್. ಸೊ ವಿ ಡೋಂಟ್ ನೋ ವಾಟ್ ಈಸ್ ಹಿಸ್ ಎಂಡ್. ಯೋನನ ಅಂತ್ಯ ಏನಾಯ್ತು ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ದೇವರು ನಮ್ಮನ್ನು ಇವತ್ತು ಈ ಒಂದು ದೌತ್ಯಕ್ಕೋಸ್ಕರವಾಗಿ ಕರೆದಿರಬೇಕಾದ್ರೆ ನಮ್ಮ ಮನಸ್ಥಿತಿ ಯೋನನ ಮನಸ್ಥಿತಿಯಾಗಿ ಮಾರ್ಪಟ್ಟಿದೆಯಾ? ಇಫ್ ದಟ್ ಈಸ್ ಅವರ್ ಮೆಂಟಾಲಿಟಿ, ಅದೇ ಮನಸ್ಥಿತಿ ನಮ್ಮದಾಗಿದ್ರೆ ಓ ಹಂಟು ಅಸ್, ಅಯ್ಯೋ. ಇದೇ ದೇವರು ನಿನ್ನನ್ನು ನೋಡಿ ನನ್ನನ್ನು ನೋಡಿ ಇವತ್ತು ಹೇಳುವಂಥದ್ದು. ಪ್ರೀತಿಯ ದೇವ ಜನರೇ, ದಿನಂಪ್ರತಿ 2026 ನನಗನ್ಸುತ್ತೆ ಇದು ಎಷ್ಟನೇ ಸಾವು ನಮ್ಮ ಈ ನಮ್ಮ ಸರೌಂಡಿಂಗಲ್ಲಿ. ಕೆಲವರು ಪ್ರಾಯ ಆಗಿ ಸತ್ತಿದ್ದಾರೆ, ಕೆಲವರು ರೋಗದಿಂದ ಸತ್ತಿದ್ದಾರೆ. ಆದರೆ ವಿಥೌಟ್ ರೀಸನ್ 2 ಡೆತ್. ಒಂದು 27 ವಯಸ್ಸು, ಒಂದು 17 ವಯಸ್ಸು. ತಮ್ಮ ತಪ್ಪಾದ ತೀರ್ಮಾನದ ಫಲವಾಗಿ, ಬಿಕಾಸ್ ಆಫ್ ದ ರಾಂಗ್ ಡಿಸಿಷನ್, ಹ್ಯಾವ್ ಯು ಕನ್ಸರ್ನ್ಡ್ ಅಬೌಟ್ ದ ಪೀಪಲ್? ನಮಗೆ ಅವ್ರಿಗೆ ಗೊತ್ತಿಲ್ಲ, ಅವರು ಓಕೆ, ನೋ ಪ್ರಾಬ್ಲಮ್. ಹ್ಯಾವ್ ಯು ಕನ್ಸರ್ನ್ಡ್ ಅಬೌಟ್ ಅವರ್ ಯೂತ್? ನಮ್ಮ ಯೌವನಸ್ಥರ ಕುರಿತಾಗಿ ನಮಗೆ ಕನ್ಸರ್ನ್ ಇದೆಯಾ? ಫರ್ಗೆಟ್ ಅಬೌಟ್ ದ ಅದರ್. ಅಕ್ರೈಸ್ತರ ಕುರಿತಾಗಿ ಬಿಟ್ಟು ಬಿಡಿ ಅಂತ ಹೇಳ್ಬಿಟ್ಟು ಸುವಾರ್ತೆ ಸಾರ್ಬೋದು ಅಂತಲ್ಲ. ಸಿ ವಾಟ್ಸ್ ಹ್ಯಾಪನಿಂಗ್ ಇನ್ ಕ್ರಿಶ್ಚಿಯಾನಿಟಿ ಟುಡೇ. ನಾನು ಹೇಳಿದಂತೆ 2 ಮರಣ ಕ್ರೈಸ್ತರಲ್ಲಿ ನಡೆದಿರುವಂಥದ್ದು. ಬಿಕಾಸ್ ಆಫ್ ದರ್ ರಾಂಗ್ ಡಿಸಿಷನ್, ತಪ್ಪಾದ ತೀರ್ಮಾನವನ್ನು ತೆಗೆದುಕೊಂಡದರ ಫಲವಾಗಿ ಬೆಳಗ್ಗೆ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು. ಇವತ್ತು ಕಳೆದ 2 ವಾರದಲ್ಲಿ 2 ವ್ಯಕ್ತಿಗಳು. ಸೊ ಇದನ್ನು ನೋಡಿ ನೀನು ನಾನು ಪ್ರಾರ್ಥನೆ ಮಾಡದೆ ಹೋದರೆ ಏನು ಪ್ರಾರ್ಥನೆ ಮಾಡಬೇಕು? ದೇವರೇ ಅವರಿಗೆ IPS ಕೊಡು ಅಂತಲ್ಲ. ನೋ. ಸೊ ನೀನು ನಾನು ಪ್ರಾರ್ಥನೆ ಮಾಡಬೇಕಾಗಿದೆ ಇಷ್ಟೇ. ದೇವರೇ, ಯಥಾರ್ಥವಾಗಿ ಆತ್ಮನಿಂದ ಕ್ರೈಸ್ತರು ನಡೆಸಲ್ಪಡಲಿ. ದೇವರ ಆತ್ಮ ನಿಯಂತ್ರಣದಲ್ಲಿ ಕ್ರೈಸ್ತರು ಆಗಿರಲಿ. ನಾವು ಯೋನಂತರ ನನ್ನ ಸಾಲ್ವೇಷನ್ ಇಸ್ ಎನಫ್. ಎಲ್ಲಿ ಸಾಲ್ವೇಷನ್? ಪ್ರಿಯರೇ, ನಾವು ಆಡಿದ್ವಿ, ಈವರೆಗೂ ಬದುಕಿದ್ದು ನಿನ್ನ ಕೃಪೆಯೇ, ಇನ್ನು ಮುಂದೆ ಬಾಳುವುದು ನಿನ್ನ ಕೃಪೆಯೇ. ಇವತ್ತು ನಾವು ಬದುಕಿದ್ದೇವೆ, ನಾಳೆ ನಾವು ಬದುಕಿದ್ರೆ ದೇವರ ಕೃಪೆ. ಸೊ ಹೀಗಿರುವಾಗ ನಾವು ಪ್ರಾರ್ಥಿಸುವಂಥ ವ್ಯಕ್ತಿಗಳಾಗಿರುವ. ಏನಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು? ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯ ಜ್ಞಾನಕ್ಕೆ ಸೇರಬೇಕು. ಪೇತ್ರ ಹೇಳ್ತಾ ಇದ್ದಾನೆ, ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ. ನೋಡಿ, ಇಸ್ರಾಯೇಲ್ ಪೇತ್ರ ಪತ್ರಿಕೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ ಆದಿಮ ಕ್ರೈಸ್ತ ಸಭೆ ಪೀಡನೆಗಳ ಮೂಲಕ ಹೋಗ್ತಾ ಇದ್ದಾರೆ. ನೀರೋ ಚಕ್ರವರ್ತಿ ಏನ್ ಮಾಡ್ತಾ ಇದ್ದಾನೆ? ಜನರನ್ನ ಕೊಲ್ತಾ ಇದ್ದಾನೆ, ಕ್ರೈಸ್ತರನ್ನ ಕೊಲ್ತಾ ಇದ್ದಾನೆ, ಜೀವಂತವಾಗಿ ಬೆಂಕಿ ಹಾಕ್ತಾ ಇದ್ದಾನೆ, ಸುಟ್ಟಾಕ್ತಾ ಇದ್ದಾನೆ. ತಾಮ್ರದಲ್ಲಿ ದೊಡ್ಡ ಪ್ರಾಣಿಯ ಒಂದು ರೂಪವನ್ನ ಮಾಡಿ ಹೊಟ್ಟೆ ಒಳಗೆ ಖಾಲಿ ಬಿಟ್ಟುಬಿಟ್ಟು ಆ ಹೊಟ್ಟೆ ಒಳಗೆ ಕ್ರೈಸ್ತರನ್ನ ತಳ್ಳಿ
ಅದನ್ನ ಕಟ್ಟುಬಿಟ್ಟು ಕೆಳಗೆ ಬೆಂಕಿ ಹಾಕ್ತಾ ಇದ್ದಾನೆ. ಅನುಭವಿಸಿರುವಂಥ ಪೀಡನೆ ಅಷ್ಟಿಷ್ಟಲ್ಲ ಕ್ರೈಸ್ತರು. ಇವತ್ತು ಬಂದ್ಬಿಟ್ಟು ಯಾರು ನನಗೆ ಹೊಡೆದ, ಯಾರೋ ನನಗೆ ಹಿಂಗಂದ, ನನಗೆ ಹಂಗಂದ, ಅಯ್ಯೋ ಪೀಡನೆ, ಮಣ್ಣು ಪೀಡನೆ. ಇದು ಪೀಡನೆ ಬಗ್ಗೆ ನಿಂತ್ಕೊಳ್ಳಿ ಗೊತ್ತಾಗಬೇಕಾದ್ರೆ ರೀಡ್ ದ ಹಿಸ್ಟರಿ. 64ನೇ ಶತಮಾನ AD 64ರಿಂದ 312 ಈ ಕಾಲಘಟ್ಟಗಳಲ್ಲಿ ಕ್ರೈಸ್ತರು ರೋಮ್ನಲ್ಲಿ ಅನುಭವಿಸಿದ ಪೀಡನೆಯ ಪರಂಪರೆಯನ್ನು ನೋಡ್ರಿ. ಸೊ ಅವಾಗ ಪೇತ್ರ ಈ ಪತ್ರಿಕೆಯನ್ನು ಬರೆದಿರುವಂಥದ್ದು. ಅವಾಗ ಹೇಳ್ತಾ ಇದ್ದಾನೆ, ಜನ ಹೇಳ್ತಾ ಇದ್ದಾರೆ ಯಾಕೆ ಬರ್ತಾ ಇಲ್ಲ, ವಿ ಆರ್ ಫೆಡ್ ಅಪ್, ವಿ ಕೆನಾಟ್ ಸರ್ವೈವ್, ವಿ ಕೆನಾಟ್ ಓವರ್ಕಮ್. ದೇ ಆರ್ ಈಗರ್ಲಿ ವೇಟಿಂಗ್ ಫಾರ್ ದ ಸೆಕೆಂಡ್ ಕಮಿಂಗ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಎರಡನೇ ಬರೋಣವನ್ನ ಆದಿಮ ಸಭೆ ಏನ್ ಮಾಡ್ತಾ ಇದ್ರು, ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ. ಆಗ ಪೌಲ ಹೇಳ್ತಾ ಇದ್ದಾನೆ, ಪ್ರೀತಿಯ ಸಹೋದರರೇ, ತಾಳ್ಮೆಯಿಂದಿರ್ರಿ, ಧೈರ್ಯವಾಗಿರ್ರಿ. ಯಾಕೆಂದ್ರೆ ಒಬ್ಬರು ನಾಶ ಆಗಬಾರ್ದು, ಪ್ರತಿಯೊಬ್ಬರು ನಿತ್ಯ ಜೀವ ಹೊಂದ್ಕೊಳ್ಬೇಕು. ಅದಕ್ಕೋಸ್ಕರ ದೇವ್ರು ಏನ್ ಮಾಡ್ತಾ ಇದ್ದಾನೆ, ಸ್ಟಿಲ್ ಇಸ್ ವೈಟಿಂಗ್. ಯಾವಾಗ ಹೇಳಿದ್ದು, AD 68ರಲ್ಲಿ 70ರಲ್ಲಿ 1ನೇ ಶತಮಾನದಲ್ಲಿ. ಇವತ್ತು ನಾವು ಬದುಕ್ತಾ ಇರುವುದು 21ನೇ ಶತಮಾನದಲ್ಲಿ. ಅಂದ್ರೆ ಇಲ್ಲಿಗೆ ಸುಮಾರು 2500 ವರ್ಷಗಳು 2200 ವರ್ಷಗಳು ಮುಗಿತು. ಸ್ಟಿಲ್ ಗಾಡ್ ಇಸ್ ವೈಟಿಂಗ್. ಸ್ಟಿಲ್ ದೇರ್ ಇಸ್ ಎ ಪೀಪಲ್. ಮರಣಕ್ಕೂ ನರಕಕ್ಕೂ ಒಂದೇ ಹೆಜ್ಜೆಯಲ್ಲಿ ನಿಂತಿರುವ 1000 ಜನ ಇದ್ದಾರೆ. ಈ ಮುಂಜಾನೆ ಹೇಳ್ತಾ ಇದ್ದಾನೆ, ನೀನು ನಾನು ಇದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು. ಜಾನ್ ನಾಕ್ಸ್ತರ ಪ್ರಾರ್ಥನೆ ಮಾಡ್ರಿ, ಲಾರ್ಡ್ ಗಿವ್. ನಾನಿವತ್ತು ಬೆಳಗ್ಗೆ ಪ್ರಾರ್ಥನೆ ಮಾಡಲಿ, ಗಿವ್. ಒಂದು ಡಿಸ್ಟ್ರಿಕ್ಟ್ ಇಟ್ಟೆ, ದೇವರೇ ನನಗೆ ಈ ಒಂದು ಡಿಸ್ಟ್ರಿಕ್ಟ್ ನನಗೆ ಕೊಡು. We have to pray. There's no way for us. We cannot escape. Let's pray. ಸರ್ವಶಕ್ತನಾದ ದೇವರೇ, ಮತ್ತದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆಪ್ಪ. ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರಪ್ಪ. ದೇವರೇ, ಜಾನ್ ನಾಕ್ಸ್ ಹೇಳಿದ ರೀತಿಯಲ್ಲಿ ಕರ್ತನೆ, ದೇವರೇ, ನಮ್ಮ ದೇಶವನ್ನು ನಮಗೆ ಕೊಡಪ್ಪ, ನಮ್ಮ ರಾಜ್ಯವನ್ನು ಕೊಡಪ್ಪ ಸ್ವಾಮಿ. ನಾವು ವಾಸ ಮಾಡುವಂಥ ಜಿಲ್ಲೆಯನ್ನು ನಮಗೆ ಕೊಡಪ್ಪ ಸ್ವಾಮಿ. ಎಸ್ ಲಾರ್ಡ್. ದೇವರ ಯೋನನ ರೀತಿಯಲ್ಲ ಸ್ವಾಮಿ, ಪೌಲನು ತಿಮೋತಿನಿಗೆ ಹೇಳಿದ ರೀತಿಯಲ್ಲಿ ಎಲ್ಲ ಮನುಷ್ಯರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡು. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ ಪ್ರಾರ್ಥಿಸಿ ಎಂಬುದಾಗಿ ಎಚ್ಚರಿಕೆ ಪಡಿಸಿದ ರೀತಿಯಲ್ಲಿ ಸ್ವಾಮಿ, ಈ ಮುಂಜಾನೆಯಲ್ಲಿ ಕರ್ತನೆ ನಾವು ನಿಮ್ಮ ಸನ್ನಿಧಾನದಲ್ಲಿ ಪ್ರಾರ್ಥಿಸುತ್ತೇವೆ. ಕರ್ತನೆ, ನಮ್ಮ ಸುತ್ತಮುತ್ತಲಿರುವಂಥ ಪ್ರತಿಯೊಬ್ಬರು ರಕ್ಷಣೆ ಹೊಂದ್ಕೊಳ್ಳಲ್ಲಪ್ಪ ಸ್ವಾಮಿ. ಅಕ್ರೈಸ್ತರು ಕ್ರಿಸ್ತನ ಪ್ರೀತಿಯನ್ನು ಕಂಡುಕೊಳ್ಳಲ್ಲಪ್ಪ ಸ್ವಾಮಿ. ಕ್ರೈಸ್ತರಾಗಿರುವಂಥವರು ಯಥಾರ್ಥ ಕ್ರೈಸ್ತರಾಗಿ ಮಾರ್ಪಡಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಬಿಡುಗಡೆ ಮಾಡಪ್ಪ ಸ್ವಾಮಿ. ಪ್ರಾರ್ಥನೆ ಕಡಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನಂತೆ ನಮ್ಮೆಲ್ಲರ ಸಂಗಡ ಇಂದಿನ ಸದಾಕಾಲವನ್ನು ನೆಲೆಗೊಂಡಿರಲಿ. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.